ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿ ಅನಂತಲಕ್ಷ್ಮಿ ಶ್ರೀಧರಮೂರ್ತಿ. ಹೇಗಿದ್ದೀರಿ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಬಂಧುಗಳೇ, ಈಗಾಗಲೇ ಅಧಿಕ ಮಾಸ ಬಂದಿದೆ. ಅಧಿಕ ಮಾಸದ ಮಹಾತ್ಮೆ ಏನು? ಯಾಕೆ ಅಧಿಕ ಮಾಸವನ್ನು ಆಚರಿಸಬೇಕು? ಇದನ್ನು ಆಚರಿಸೋದ್ರಿಂದ ಏನು ನಮಗೆ ಲಾಭ ಇದೆ, ಏನು ಪ್ರಯೋಜನ ಇದೆ, ಯಾಕೆ ಇದನ್ನು ನಾವು ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ಹೇಳ್ತಾ ಹೋಗ್ತೀನಿ. ಹಾಗೆ ಇದರ ಒಂದು ಸಂಕ್ಷಿಪ್ತ ರೂಪವನ್ನು ಕೂಡ ನಾನು ತಿಳಿಸ್ತಾ ಹೋಗ್ತೀನಿ. ಯಾತಕ್ಕೆ ಇದನ್ನು ಮಾಡಬೇಕು, ಇದನ್ನು ಮಾಡಿ ಯಾರೆಲ್ಲ ಲಾಭಗಳನ್ನ ಪಡ್ಕೊಂಡಿದ್ದಾರೆ ಅನ್ನೋ ವಿಚಾರವನ್ನು ನಾನು ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡ್ದಲೇ ಪೂರ್ಣ ವಿಡಿಯೋವನ್ನು ನೋಡಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀನಿ. ಹಾಗೆ ನನ್ನ ಚಾನಲನ್ನು ಬೆಂಬಲಿಸ್ತಾ ಇರುವಂಥ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾರೇನೋ ಹೊಸದಾಗಿ ನನ್ನ ಚಾನಲ್ಗೆ ಬಂದಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಚಾನಲನ್ನು ವಿಡಿಯೋಗಳನ್ನ ನೋಡಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ, ಈಗ ನಾನು ಅಧಿಕ ಮಾಸ ಮಹಾತ್ಮೆಯ ಒಂದು ಸಂಕ್ಷಿಪ್ತ ರೂಪ ಏನು ಅಂತ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೀನಿ ಬಂಧುಗಳೇ. ನೈಮಿಷಾರಣ್ಯದಲ್ಲಿ ಈ ವೇದವ್ಯಾಸರ ಶಿಷ್ಯರಾದಂಥ ಸೂತ ಪುರಾಣಿಕರು, ಶೌನಿಕರು, ಕಶ್ಯಪ ಈ ಎಲ್ಲ ಋಷಿಗಳ ಪ್ರಾರ್ಥನೆಯ ಮೇರೆಗೆ ಅನೇಕ ಭಗವತ್ ಕಥೆಗಳನ್ನ ಹೇಳಿದರು. ಒಂದು ಸತಿ ಇವರು ನೈಮಿಷಾರಣ್ಯಕ್ಕೆ ಬಂದಾಗ ಋಷಿಗಳೆಲ್ಲರೂ ಸೇರಿಕೊಂಡು ಅವರನ್ನು ನಮ್ಮನ್ನು ಈ ಸಂಸಾರ ಸಾಗರದಿಂದ ಉದ್ಧರಿಸುವಂತಹ ಭಗವಂತನ ಮಹಿಮೆಯನ್ನು ನಿರೂಪಿಸೋಕ್ಕೆ ಯಾವ್ದಾದ್ರು ಕಥೆ ಇದ್ದರೆ ಹೇಳಿ, ಅದನ್ನು ಹೇಗೆ ನಾವು ಅದನ್ನು ನಮ್ಮ ಈ ಸಂಸಾರ ಸಾಗರದಿಂದ ನಾವು ಮುಕ್ತರಾಗಿ ಹೋಗೋದಕ್ಕೆ ಏನು ಮಾಡಬೇಕು, ಇದಕ್ಕೆ ಯಾವ್ದಾದ್ರು ಕಥೆ ಇದೆಯಾ ಹೇಳಿ ಅಂತ ಕೇಳ್ತಾರೆ. ಆಗ ಸೂತ ಮುನಿಗಳು ಹೇಳ್ತಾರೆ, ವೇದವ್ಯಾಸರಿಂದ ಅವರು ಕೇಳಿದಂತಹ ಆತ್ಮೋದ್ಧಾರದ ಕಥೆಯನ್ನು ಅವರು ಹೇಳೋದಕ್ಕೆ ಶುರು ಮಾಡ್ತಾರೆ ಸೂತ ಮಹಾಮುನಿಗಳು. ಏನಪ್ಪ ಕತೆ ಅಂದರೆ, ಒಂದು ಸಲ ನಾರದರು ದೇವರ್ಷಿಗಳು ದೇವ ಋಷಿಗಳವರು, ಆ ದೇವರ್ಷಿ ನಾರದರು ಒಂದು ಸತಿ ನರನಾರಾಯಣರ ಆಶ್ರಮಕ್ಕೆ ಬರ್ತಾರೆ. ಅಲ್ಲಿ ಅವ್ರಿಗೂ ಅಷ್ಟೇ ನಾರಾಯಣನಲ್ಲಿ ಶ್ರವಣ ಮಾತ್ರದಿಂದಲೇ ಮೋಕ್ಷ ಪ್ರಾಪ್ತಿಯಾಗುವಂತಹ ಕಥೆಯ ತತ್ವವನ್ನು ಉಪದೇಶಿಸಬೇಕು ಅಂತ ಕೇಳ್ಕೊಳ್ತಾರೆ. ಆಗ ನಾರಾಯಣನ ಭಗವಾನ್ ಪುರುಷೋತ್ತಮನ ಅದ್ಭುತವಾದ ಮಹಿಮೆಯನ್ನು ಅವರು ತಿಳಿಸ್ತಾ ಹೋಗ್ತಾರೆ. ಪುರುಷೋತ್ತಮ ಅಂತ ಹೇಳೋದು ಒಂದು ತಿಂಗಳಿನ ಹೆಸರು. ಈಗ ಒಂದೊಂದು ತಿಂಗಳಿಗೂ ಒಬ್ಬೊಬ್ಬ ದೇವತೆಗಳು ಅಧಿದೇವತೆಗಳಿದ್ದಾರೆ. ಅದು ಈ ಮಾಸಕ್ಕೆ, ಅಧಿಕ ಮಾಸಕ್ಕೆ ಯಾವುದೇ ವ್ಯಕ್ತಿ ಇರಲಿಲ್ಲ, ಯಾವುದೇ ನಮ್ಮ ದೇವತೆಗಳ ಹೆಸರು ಇರಲಿಲ್ಲ. ಹಾಗಾಗಿ ಅದಕ್ಕೆ ತುಂಬ ಬೇಜಾರಾಗುತ್ತೆ. ಆ ಮಾಸಕ್ಕೆ ನನ್ನನ್ನು ಯಾರೂ ಪೂಜೆ ಮಾಡಲ್ಲ, ನನ್ನ ಎಲ್ಲರೂ ಮಲಮಾಸ ಅಂತ ತಿರಸ್ಕಾರ ಮಾಡ್ತಾರೆ. ನಾನು ಏನು ಮಾಡಿದ್ದೀನಿ ತಪ್ಪು, ನನಗೆ ಯಾಕೆ ಈ ಥರ ಎಲ್ಲರೂ ಆಡ್ಕೊಂಡು ನಗ್ತಾ ಇದ್ದಾರೆ ನನ್ನ ನೋಡಿ, ನಿಮಗೆ ಯಾವುದೇ ಒಂದು ಇದು ಭಗವಂತನ ಒಂದು ಇದಿಲ್ಲ, ನಿನಗೆ ಸಾನ್ನಿಧ್ಯ ಇಲ್ಲ ನಿನ್ನಲ್ಲಿ, ಹಾಗಾಗಿ ನಿನ್ನ ಎಲ್ಲರೂ ದ್ವೇಷ ಮಾಡ್ತಾರೆ, ನೀನು ಇಷ್ಟಪಡೋದಿಲ್ಲ ಯಾರೂ, ನಿನ್ನ ಮಾಸದಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನ ಮಾಡೋದಿಲ್ಲ, ನೀನು ವೇಸ್ಟು ಅಂತ ಎಲ್ಲರೂ ರೇಗಿಸ್ತಾರೆ. ಆಗ ಪಾಪ ತುಂಬ ಬೇಜಾರಾಗುತ್ತೆ ಇದಕ್ಕೆ. ಆಗೇನು ಮಾಡ್ತಾರೆ, ಭಗವಂತ ವಿಷ್ಣುವಿನಲ್ಲಿ ಮೊರೆ ಹೋಗ್ತಾನೆ. ಈ ಅಧಿಕ ಮಾಸ ಹೋಗುತ್ತೆ, ನನಗೆ ಎಲ್ಲರೂ ಬೇಜಾರು ಮಾಡ್ತಾಯಿದ್ದಾರೆ, ನಾನು ಏನು ಮಾಡಲಿ ನನಗೆ ಅಂತ ಕೇಳ್ತಾರೆ. ಆಗ ನಾನೇ ನಿನ್ನ ಮಾಸಕ್ಕೆ ಅಧಿದೇವತೆ ಆಗಿರ್ತೀನಿ, ನಾನು ಪುರುಷೋತ್ತಮ ಅನ್ನೋ ಹೆಸರಿನಲ್ಲೇ ಈ ಒಂದು ಅಧಿಕ ಮಾಸ ನಡೀಲಿ. ಈ ಅಧಿಕ ಮಾಸದಲ್ಲಿ ಸಾಕಷ್ಟು ಫಲಗಳು ಎಲ್ಲ ಜನರಿಗೆ ಸಿಗ್ತಾ ಹೋಗಲಿ. ಈ ಅಧಿಕ ಮಾಸದಲ್ಲಿ ಏನೇನೆಲ್ಲ ಮಾಡಬೇಕು, ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ರೆ ಅವ್ರಿಗಷ್ಟೇ ಅದಕ್ಕೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಫಲಗಳು ಸಿಗ್ತಾ ಹೋಗಲಿ ಅಂತ ಭಗವಂತ ಉದ್ಧರಿಸಿ ಆ ಅಧಿಕ ಮಾಸವನ್ನು ಆಲಿಂಗಿಸ್ಕೊಳ್ತಾನೆ. ಹಾಗಾಗಿ ಈ ಮಾಸದ ಸ್ವಾಮಿ ಪರಮಾತ್ಮನಾದಂತಹ ಪುರುಷೋತ್ತಮ ಅಂತ ಹೇಳ್ಬೋದು. ಹಿಂದೆ ದುರ್ಯೋಧನ ಪಗಡೆ ಆಟದಲ್ಲಿ ಮೋಸದಿಂದ ಪಾಂಡವರನ್ನು ಸೋಲಿಸ್ಬಿಡ್ತಾನೆ. ಅವರ ಪತ್ನಿಯಾದ ದ್ರೌಪದಿಯನ್ನು ಅವಮಾನ ಮಾಡ್ತಾನೆ. ಹಾಗೆ ಪಾಂಡವರು ಪಂದ್ಯದಲ್ಲಿ ಸಕಲ ಸಂಪತ್ತುಗಳನ್ನು ಕಳೆದುಕೊಂಡ್ಬಿಡ್ತಾನೆ. ಕೊನೆಗೇನಾಗುತ್ತೆ, ಕಾಮ್ಯಕವನ ಅನ್ನುವಂಥ ಕಾಡಿಗೆ ಹೋಗ್ತಾರೆ, ಅಲ್ಲೇ ವಾಸ ಮಾಡೋಕ್ಕೆ ಶುರು ಮಾಡ್ತಾರೆ. ಒಂದು ಸತಿ ಶ್ರೀಕೃಷ್ಣ ಅವ್ರು ನೋಡೋದಕ್ಕಿಂತ ಕಾಡಿಗೆ ಬರ್ತಾನೆ. ಆಗ ಪಾಂಡವರೆಲ್ಲರೂ ದ್ರೌಪದಿ ಸಹಿತವಾಗಿ ಶ್ರೀಕೃಷ್ಣನಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾರೆ. ತುಂಬ ಸಂಕಟ ಪಡ್ತಾರೆ. ಏನಪ್ಪ ಕೃಷ್ಣ, ನಾವೇನು ತಪ್ಪು ಮಾಡಿದ್ದೀವಿ, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತೀವಿ, ಇಂಥ ಒಂದು ಪರಿಸ್ಥಿತಿ ನಮ್ಗೆ ಬಂದ್ಬಿಡ್ತಲ್ಲ ಕೃಷ್ಣ, ಏನಾಯಿತು, ನಮ್ಮ ಈ ದುಸ್ಥಿತಿಗೆ ಏನಪ್ಪ ಕಾರಣ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಕೃಷ್ಣ ಪುರುಷೋತ್ತಮ ಮಾಸದ ಮಹತ್ವವನ್ನು ತಿಳಿಸ್ತಾರೆ. ಒಂದು ಸತಿ ಅಧಿಕ ಮಾಸ ಬಂತು, ಎಲ್ಲರೂ ಆ ಮಾಸವನ್ನು ಹೀಯಾಡ್ಸೋಕ್ಕೆ ಶುರು ಮಾಡಿದ್ರು. ಆ ಮಾಸ ಯಾವುದೇ ಶುಭ ಕಾರ್ಯಕ್ಕೂ ಯೋಗ್ಯವಲ್ಲ, ಅದು ಎಲ್ಲ ಒಂದರ ಮಲ ಸ್ವರೂಪ ಅದು, ಹಾಗಾಗಿ ಮಲಮಾಸ ಅಂತ ಕರೀತಾರೆ. ಆ ಮಾಸದಲ್ಲಿ ಯಾವುದೇ ಸಂಕ್ರಮಣ ಇರೋದಿಲ್ಲ. ಎಲ್ಲ ಮಾಸಗಳಿಗೂ ಸೂರ್ಯ ಸಂಕ್ರಮಣ ಮತ್ತು ಒಬ್ಬ ಅಧಿಪತಿ ಇರೋ ಹಾಗೆ ಈ ಮಾಸಕ್ಕೆ ಯಾವ ಅಧಿಪತಿ ಇಲ್ಲದೆ ಇರೋದ್ರಿಂದ ಇದು ಪೂಜೆಗೆ ಅನರ್ಹ ಅಂತ ನಿಂದಿಸ್ತಾರೆ. ಆಗ ಆ ಮಾಸ ಏನು ಮಾಡುತ್ತೆ, ವೈಕುಂಠ, ಆವಾಗಲೇ ನಾನು ಹೇಳಿದ್ನಲ್ಲ ಹಾಗೆ ವೈಕುಂಠಕ್ಕೆ ಹೋಗಿ
ವಿಷ್ಣುವನ್ನು ಬಹಳ ದುಃಖದಿಂದ ತನ್ನ ಕಥೆಯನ್ನೆಲ್ಲ ಕೇಳಿಕೊಂಡು ಹೇಳ್ಕೊಳ್ತಾ ತನ್ನನ್ನು ಕಾಪಾಡಪ್ಪ ಭಗವಂತ ಅಂತ ಕೇಳ್ಕೊಳುತ್ತೆ. ಆಗ ಭಗವಾನ್ ವಿಷ್ಣು ಕೃಷ್ಣನೊಬ್ಬನಿಂದ ಮಾತ್ರ ಇದು ಸಾಧ್ಯ ಅಂತ ತಿಳ್ಕೊಂಡು ಆ ಮಾಸವನ್ನು ಕರ್ಕೊಂಡು ಕೃಷ್ಣನ ವಾಸಸ್ಥಾನವಾದಂಥ ಗೋಲೋಕಕ್ಕೆ ಬರ್ತಾನೆ. ಅಲ್ಲಿ ವಿಷ್ಣು ಮಲಮಾಸದ ಕರುಣಾಜನಕವಾದಂಥ ವೃತ್ತಾಂತಗಳನ್ನೆಲ್ಲ ಕೃಷ್ಣನಿಗೆ ತಿಳಿಸ್ತಾನೆ. ಅಲ್ಲಿ ಉದ್ಧಾರ ಮಾಡಪ್ಪ ಅಂತ ಕೇಳ್ಕೊಡ್ತಾನೆ. ಆಗ ಕೃಷ್ಣ ಮಲಮಾಸಕ್ಕೆ ಅದನ್ನು ಉದ್ಧರಿಸುವಂತಹ ಅಭಯ ವಚನವನ್ನು ಕೊಡ್ತಾನೆ. ನನ್ನ ಎಲ್ಲ ಸದ್ಗುಣಗಳಿಂದ ಪುರುಷೋತ್ತಮ ಅಂತ ನನ್ನನ್ನು ಕರೀತಾರೆ ಅಲ್ವಾ. ಆ ಹೆಸರನ್ನೇ ಈ ಮಾಸಕ್ಕೆ ದಯಪಾಲಿಸ್ತೀನಿ. ಇನ್ನು ಮುಂದೆ ಮಲಮಾಸ ಪುರುಷೋತ್ತಮ ಮಾಸ ಅಂತ ಕರೆಯಲ್ಪಡುತ್ತೆ. ಎಲ್ಲ ಮಾಸಗಳಿಗಿಂತಲೂ ಈ ಮಾಸನೇ ಅತ್ಯಂತ ಒಂದು ಒಳ್ಳೆಯ ಫಲವನ್ನು ಕೊಡ್ತಕ್ಕಂಥ ಮಾಸವಾಗುತ್ತೆ ಮತ್ತು ಜನರ ಕೋರಿಕೆಗಳನ್ನ ಪೂರೈಸುವಂತಹ ಮಾಸವಾಗುತ್ತೆ. ಈ ಮಾಸದ ಅಧಿಪತಿ ಪುರುಷೋತ್ತಮನೇ ಆಗಿರ್ತಾನೆ. ಯಾರು ಈ ಮಾಸದಲ್ಲಿ ದೃಢಭಕ್ತಿಯಿಂದ ಭಗವಂತನ ಪೂಜೆ ಮಾಡಿ ಜಪ ತಪ ವ್ರತಾದಿಗಳನ್ನ ಮಾಡ್ತಾರೋ ಅವರು ನಿಸ್ಸಂದೇಹವಾಗಿ ನನ್ನ ಗೋಲೋಕದಲ್ಲೇ ನೆಲೆಸ್ತಾರೆ ಅಂತ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಇದನ್ನು ಕೇಳಿ ತುಂಬ ಖುಷಿಯಾಗೋಗ್ಬಿಡುತ್ತೆ. ಆ ಮಾಸಕ್ಕೂ ತುಂಬಾ ಸಂತೋಷ ಆಗುತ್ತೆ. ಇದು ಈ ಥರ ಈ ಅಧಿಕ ಮಾಸದ ಕತೆ. ಆಮೇಲೆ ಶ್ರೀಕೃಷ್ಣ ಪಾಂಡವರಿಗೆ ಹೇಳ್ತಾನೆ, ನಿಮ್ಮ ಈ ದುಃಖದ ಚಿಂತೆಯಲ್ಲಿ ನೀವು ಅಧಿಕ ಮಾಸದ ಪೂಜೆಯನ್ನು ನೀವು ಮಾಡಿಲ್ಲ. ನಿಮ್ಗೆ ಬರೀ ದುಃಖ ಪಡ್ತಾ ಇದ್ದೀರಾ, ದುಃಖ ಪಟ್ಕೊಂಡು ಸುಮ್ಮನೆ ಕೂತ್ಬಿಟ್ಟಿದ್ದೀರಾ. ನೀವು ಅಧಿಕ ಮಾಸದ ಪೂಜೆಯನ್ನು ನೀವು ಮಾಡಿಲ್ಲ. ನಿಮ್ಮ ದುಃಖಕ್ಕೆ ಇನ್ನೂ ಒಂದು ಕಾರಣ ಇದೆ. ಹಿಂದೆ ದ್ರೌಪದಿ ಮೇಧಾವಿಯ ಒಬ್ಬ ದೊಡ್ಡ ಮಹರ್ಷಿ, ಮೇಧಾವಿ ಮಹರ್ಷಿ, ಆ ಮಹರ್ಷಿಯ ಒಬ್ಬಳೇ ಮಗಳಾಗಿದ್ಲು. ಬಾಲ್ಯದಿಂದಲೇ ತನ್ನ ತಾಯಿಯನ್ನು ಕಳೆದುಕೊಂಡ ಈಕೆ ಸಕಲ ಕಲಾ ನಿಪುಣೆ ಆಗಿದ್ಲು. ಇವಳಿಗೆ ವಿವಾಹ ಮಾಡಬೇಕು ಅಂತ ತಂದೆ ಎಷ್ಟೇ ಪ್ರಯತ್ನ ಪಟ್ಟರು ಸೂಕ್ತವಾದ ವರ ಸಿಗಲೇ ಇಲ್ಲ. ಇದೇ ದುಃಖದಲ್ಲೇ ಪಾಪ ತಂದೆ ಮರಣ ಹೊಂದ್ಬಿಡ್ತಾನೆ. ಒಂದು ದಿವಸ ದೂರ್ವಾಸ ಮಹರ್ಷಿಗಳು ಅಲ್ಲಿಗೆ ಬರ್ತಾರೆ ಈ ಕನ್ಯೆ ಕುಟೀರಕ್ಕೆ. ಅವಳು ಆದರದಿಂದ ಬರಮಾಡ್ಕೊಳ್ತಾಳೆ, ಆತಿಥ್ಯವನ್ನು ಕೊಡ್ತಾಳೆ. ಇದನ್ನೆಲ್ಲ ಸ್ವೀಕಾರ ಮಾಡಿದ ಮೇಲೆ ಆ ಕನ್ಯೆಯ ಏನು ದುಃಖ ಇದೆ ನಿಮಗೆ ಅಂತ ಕೇಳ್ಕೊಳ್ತಾನೆ. ಆಗ ಹೇಳ್ತಾಳೆ, ಇನ್ನೂ ನನಗೆ ಮದುವೆ ಆಗಿಲ್ಲ, ಈ ಥರ ಅಪ್ಪ ತುಂಬ ಬೇಜಾರಲ್ಲಿ ಹೋದರು ಎಲ್ಲ ಹೇಳ್ತಾಳೆ. ಆಗ ಹೇಳ್ತಾರೆ ಗುರುಗಳು, ನೋಡು ಇನ್ನು 3 ತಿಂಗಳಿಗೆ ಪುರುಷೋತ್ತಮ ಮಾಸ ಬರುತ್ತೆ. ಆಗ ನೀನು ತೀರ್ಥ ಸ್ನಾನ ಮಾಡು, ಜಪ ತಪ ವ್ರತ ನೇಮ ನಿಷ್ಠೆಯಿಂದ ಮಾಡು. ಆ ಮಾಸದ ಅಧಿಪತಿಯಾದಂಥ ಪುರುಷೋತ್ತಮನನ್ನು ಭಕ್ತಿಯಿಂದ ಆರಾಧನೆ ಮಾಡು. ಆಗ ನಿನ್ನ ಸಕಲ ಇಷ್ಟಾರ್ಥಗಳನ್ನ ಭಗವಂತ ಪೂರೈಸ್ತಾನೆ, ಕರುಣಿಸ್ತಾನೆ ಅಂತೇಳಿ ಹೇಳ್ತಾರೆ. ಆದರೆ ಇವಳೇನು ಮಾಡ್ತಾಳೆ, ಆ ಪುರುಷೋತ್ತಮನ ಮಾಸದ ನಿಂದನೆಯನ್ನು ಮಾಡ್ತಾಳೆ. ಆಗ ದೂರ್ವಾಸರಿಗೆ ಕೋಪ ಬಂದ್ಬಿಡುತ್ತೆ. ಆ ಮಾಸದ ನಿಂದನೆ ಮಾಡ್ತಿದ್ಯಾ ನೀನು, ಅತ್ಯಂತ ಉತ್ತಮವಾದ ಮಾಸ ಇದು, ಈ ಮಾಸವನ್ನು ನಿಂದನೆ ಮಾಡ್ತಾಯಿದ್ಯಾ, ಇದ್ರ ಫಲವನ್ನು ಮುಂದೆ ಅನುಭವಿಸ್ತೇನೆ ನೋಡಿ ನೀನು ಅಂತ ಹೇಳಿ ಹೊರಟೋಗ್ತಾರೆ. ಆಮೇಲೆ ಈಶ್ವರನ ಕುರಿತು ಆಕೆ ತಪಸ್ಸು ಮಾಡ್ತಾಳೆ. ಈಶ್ವರ ಪ್ರತ್ಯಕ್ಷನಾಗ್ತಾನೆ. ಆಗ ಪತಿಭಿಕ್ಷೆ ನೀಡಪ್ಪ ಅಂತ ಕೇಳ್ಕೊಳ್ತಾನೆ. ಈಶ್ವರ ಸುಮ್ಮನೆ ಇರ್ತಾನೆ. ಮತ್ತೆ ಪತಿಭಿಕ್ಷೆ ಕೊಡು ಅಂತ ಕೇಳ್ತಾಳೆ. ಈಶ್ವರನು ಮಾತಾಡಲ್ಲ. ಇನ್ನೂ ಒಂದು ಸತಿ ಪತಿಭಿಕ್ಷೆ ಕೊಡಿ ಅಂತ ಕೇಳ್ತಾಳೆ. ಇನ್ನೊಂದು ಸತಿ ಭಿಕ್ಷೆ ಕೊಡಿ ಅಂತ ಕೇಳ್ತಾಳೆ. ಪತಿಭಿಕ್ಷೆ ಕೊಡಿ, ಹೀಗೆ 5 ಸಲ ಕೇಳ್ತಾಳೆ. 5 ಸಲ ಕೇಳಿದ್ಮೇಲೆ ಈಶ್ವರ ತಥಾಸ್ತು ಅಂತ ಹೇಳಿ ಮಾಯ ಆಗ್ಬಿಡ್ತಾನೆ. ಒಂದು ಸ್ವಲ್ಪ ದಿವಸ ಆಗುತ್ತೆ, ಅವಳು ಸತ್ತು ಹೋಗ್ತಾಳೆ. ಅದೇ ಸಮಯದಲ್ಲೇ ಮಹಾರಾಜ ಯಜ್ಞಸೇನ ಅನ್ನೋನು ಒಂದು ಮಹಾಯಜ್ಞ ಮಾಡ್ತಿರ್ತಾನೆ. ಆ ಯಜ್ಞಕುಂಡದಿಂದಲೇ ದ್ರೌಪದಿಯಾಗಿ ಈಕೆ ಜನಿಸ್ತಾಳೆ. ಇವಳನ್ನೇ ಅರ್ಜುನ ಸ್ವಯಂವರದಲ್ಲಿ ಮದುವೆ ಮಾಡ್ಕೊಳ್ಳೋದು. ಹಿಂದೆ ಪುರುಷೋತ್ತಮ ಮಾಸವನ್ನು ನಿಲ್ಲಿಸಿದ್ಲಿಲ್ಲ ಇವಳು. ಹಾಗಾಗಿ ದುಶಾಸನದಿಂದ ತುಂಬಿದ ಸಭೆಯಲ್ಲಿ ಅವಮಾನವನ್ನು ಪಡಬೇಕಾಗತ್ತೆ. ಯಾರು ಈ ಮಾಸದ ಉಪೇಕ್ಷೆ ಮಾಡ್ತಾರೋ ಅವರು ಖಂಡಿತ ನಾಶ ಹೊಂದುತ್ತಾರೆ. ಇನ್ನು 3 ತಿಂಗಳಿಗೆ ಪುರುಷೋತ್ತಮ ಮಾಸ ಬರುತ್ತೆ. ನೀವೆಲ್ಲರೂ ಭಕ್ತಿಯಿಂದ ಆ ಮಾಸದ ಆರಾಧನೆಯನ್ನು ಮಾಡಿ, ನಿಮಗೆ ಖಂಡಿತ ಶುಭವಾಗುತ್ತೆ. ನಿಮ್ಮ ರಾಜ್ಯವನ್ನು ನೀವು ಹಿಂದಕ್ಕೂ ಪಡ್ಕೊಳ್ತೀರಾ ಅಂತ ಶ್ರೀಕೃಷ್ಣ ಹಿಂದಿರುಗಿಸ್ತಾನೆ. ನೋಡಿ ಬಂಧುಗಳೇ, ಸಾಮಾನ್ಯವಾಗಿ ನಾವು ಯಾರ್ಯಾರೆಲ್ಲ ಹೇಳಿರ್ತಾರೆ ನೋಡಿ, ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಇದು ಇದರಿಂದ ಒಳ್ಳೆಯದಾಗತ್ತೆ, ಹೀಗಾಗತ್ತೆ ಅಂತೆಲ್ಲ ಹೇಳಿರ್ತಾರೆ. ಆದರೆ ನಾವು ಅದು ಯಾವುದೋ ಕಾರಣ ಇರ್ಬೋದು, ಉಪೇಕ್ಷೆ ಮಾಡಿಬಿಡ್ತೀವಿ ನಾವು. ಅದನ್ನು ತೊಗೊಳ್ಳೋದಿಲ್ಲ, ಅದನ್ನು ತಲೆ ಕೆಡಿಸ್ಕೊಳ್ಳಲ್ಲ. ನಾನು ತಲೆ ಕೆಡಿಸ್ಕೊಳ್ಳಿಲ್ಲ, ಬಿಟ್ಬಿಟ್ಟಿದ್ದೆ ಅಂತ ಹೇಳ್ತೀವಿ ನೋಡಿ, ಬಿಟ್ಬಿಟ್ಟಿರ್ತೀವಿ. ಆದರೆ ಇನ್ನಷ್ಟು ಕೆಲವಾರು ತಿಂಗಳುಗಳು ಕಳೆದ ಮೇಲೆ ಮತ್ತೆ ಯಾರೋ ಇನ್ನೊಬ್ರು ಬಾಯಿಂದ ಅದೇ ವಿಷಯ ಬರುತ್ತೆ. ಹೌದು ಹಿಂದೆ ಒಬ್ರು ನಂಗೆ ಹೇಳಿದರು ಈ ವಿಷಯವನ್ನು, ನಾನು ಅವಾಗ ತಲೆ ಕೆಡಿಸ್ಕೊಂಡಿರಲಿಲ್ಲ. ಆಯಿತು, ನೀವು ಹೇಳ್ತಿದ್ರೆ ಹೋಗ್ಬಿಟ್ಟು ಬರ್ತೀವಿ ಅಲ್ಲಿಗೆ ಒಂದಷ್ಟು ತಿಂಗಳುಗಳೋ ಒಂದಷ್ಟು ವರ್ಷಗಳೋ ಕಳೆದು ಹೋಗಿರುತ್ತೆ. ಅವ್ರು ಹೇಳೇ ಎಷ್ಟೋ ದಿನ ಆಗಿರುತ್ತೆ. ಆನಂತರ ಈ ಹಲವಾರು ಕಷ್ಟಗಳು ಒಂದ್ರ ಮೇಲೆ ಹೀಗೆ ನಾನು ಅನುಭವಿಸ್ತಾ ಇರ್ತೀವಿ.
ಮತ್ತಾರೋ ಒಬ್ಬರು ಅದೇ ವಿಷಯವನ್ನು ಹೇಳಿದಾಗ ನಮಗೆ ಹೋಗಬೇಕು ಅನ್ನುವಂಥ ಮನಸ್ಸಾಗುತ್ತೆ. ಇದೇ ಮನಸ್ಸು ಈ ಒಂದು 2 ವರ್ಷಗಳ ಹಿಂದೆನೇ ಯಾಕಾಗಿರಲಿಲ್ಲ? ಪ್ರತಿಯೊಂದಕ್ಕೂ ಕಾರ್ಯಕಾರಣಗಳಿರುತ್ತೆ ಬಂಧುಗಳೇ. ಆ 2 ವರ್ಷ ನೀನು ಕಷ್ಟವನ್ನು ಅನುಭವಿಸ್ಬೇಕು ಅಂತ ಇರುತ್ತೆ ಅಲ್ವಾ? ಪಾಪ ದ್ರೌಪದಿ ಆ ಒಂದು ಜನ್ಮದಲ್ಲಿ ಇಷ್ಟೆಲ್ಲ ಅನುಭವಿಸಿದ್ಲು, ಆ ನಿಂದನೆ ಮಾಡಿದ್ರ ಫಲವನ್ನು ಈ ಜನ್ಮದಲ್ಲಿ ಪಡ್ಕೊಂಡ್ಲು. ಅದಕ್ಕೆ ಹೇಳೋದು, ನಾವಿವಾಗ ಏನು ಅನುಭವಿಸ್ತಾ ಇದ್ದೀವೋ ಇದು ಹಿಂದಿನ ಜನ್ಮದ್ದು ನಾವು ಮಾಡಿರುವಂಥ ಜನ್ಮಾಂತರದ ಕರ್ಮಫಲಗಳನ್ನ ನಾವು ಅನುಭವಿಸ್ತಾ ಇದ್ದೀವಿ. ಹಾಗಾಗಿಯೇ ಹೇಳೋದು, ಈ ಜನ್ಮದಲ್ಲಾದರೂ ಒಳ್ಳೆ ಕೆಲಸಗಳನ್ನ ಮಾಡಿ ಮುಂದಿನ ಜನ್ಮಕ್ಕೆ ಮತ್ತಷ್ಟು ಒಳ್ಳೆಯದನ್ನು ನೀವು ತೊಗೊಳ್ತೀರಿ. ಈ ಜನ್ಮದಲ್ಲಿ ಮತ್ತೆ ಹೇಗೆ ನಾವು ಕೆಟ್ಟದ್ದೇ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ನಾವು ತೊಗೊಳೋದು ಕೆಟ್ಟದ್ದನ್ನೇ ತಾನೇ. ಅದನ್ನೇ ಹೇಳ್ತಾರೆ ದೊಡ್ಡವರು, ಒಳ್ಳೆಯದನ್ನೇ ಮಾಡಿ, ಒಳ್ಳೆಯ ಯೋಚನೆಗಳನ್ನ ಮಾಡಿ, ಒಳ್ಳೆ ಕೆಲಸಗಳನ್ನ ಮಾಡಿ ಅಂತ. ಹೀಗೆ ದ್ರೌಪದಿ ಆ ಒಂದು ಮಾಸವನ್ನು, ಪುರುಷೋತ್ತಮ ಮಾಸವನ್ನು ನಿಂದಿಸಿದ್ರ ಫಲವಾಗಿ ಅವಳಿಗೆ ಇಂಥ ಕಷ್ಟ ಒದಗಿ ಬರುತ್ತೆ ಅಂತ ಈ ವಿಷಯವನ್ನು ಹೇಳ್ತಾನೆ. ಆಗ ಎಲ್ಲರೂ ಪಾಂಡವರೆಲ್ಲ ಸೇರಿ ಎಲ್ಲರೂ ಆಯ್ತಪ್ಪ ಕೃಷ್ಣ, ನೀನು ಹೇಳಿದ್ದನ್ನು ನಾವು ಮಾಡ್ತೀವಿ ಅಂತ ಹೇಳಿ ಪುರುಷೋತ್ತಮ ಮಾಸ ಎಷ್ಟೊತ್ತಿಗೆ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ. ಆ ಮಾಸ ಬಂದಾಗ ಭಕ್ತಿಯಿಂದ ಜಪ ತಪ ವ್ರತಾದಿಗಳನ್ನ ಮಾಡಿ ಮತ್ತೆ ತಮ್ಮ ರಾಜ್ಯವನ್ನು ತಾವು ಪಡ್ಕೊಳ್ತಾರೆ. ಹಾಗಾಗಿ ಈ ಮಾಸದ ಮಹಾತ್ಮೆ ತುಂಬಾ ಅಪಾರವಾದದ್ದು, ಬಹಳ ಉತ್ಕೃಷ್ಟವಾದದ್ದು, ಉತ್ಕೃಷ್ಟ ಫಲಗಳನ್ನ ಕೊಡ್ತಕ್ಕಂಥದ್ದು. ಅದಕ್ಕೆ ಅಧಿಕ ಫಲಂ ಅಂತ ಹೇಳ್ತಾರೆ. ಹೆಚ್ಚು ನಾವು ಎಷ್ಟು ದಾನ ಧರ್ಮ ಇದ್ಕೊಂಡು ಮಾಡ್ತಾ ಹೋಗ್ತೀವೋ ಅದಕ್ಕೆ ಸಾಕಷ್ಟು ಹೆಚ್ಚಿನ ಫಲಗಳನ್ನ ನಾವು ಸಂಪಾದನೆ ಮಾಡ್ಕೊಡ್ತೀವಿ ಇದರಲ್ಲಿ. ಮತ್ತು ಇದು ಇನ್ನೂ ಒಂದು ಕತೆ ಹೇಳ್ತಾರೆ. ಇಲ್ಲಿ ಯಾರು ಹೃದಯ ಅನ್ನುವಂಥ ಒಂದು ರಾಜ್ಯವನ್ನು ಚಿತ್ರಧರ್ಮ ಅನ್ನುವಂಥ ರಾಜ ಆಳ್ತಿರ್ತಾನೆ. ಅವನಿಗೆ ಸಕಲ ಗುಣಸಂಪನ್ನನಾದ ದೃಢಧನ್ವ ಅನ್ನುವಂಥ ಒಬ್ಬ ಮಗ ಇರ್ತಾನೆ. ಕಾಲಕ್ರಮೇಣ ಅವನಿಗೆ ರಾಜ ಪಟ್ಟಕರ್ತನ ಮಗನಿಗೆ ವಾನಪ್ರಸ್ಥಾಶ್ರಮಕ್ಕೆ ಹೊರಟು ಹೋಗ್ತಾನೆ. ಈ ದೃಢಧನ್ವ ಅನ್ನೋನು ಗುಣವತಿ ಅನ್ನೋಳನ್ನ ಮದುವೆ ಮಾಡಿಕೊಡ್ತಾನೆ. ಅವನಿಗೆ ಮತ್ತೆ 4 ಜನ ಮಕ್ಕಳು ಹುಡ್ತಾರೆ, ಮತ್ತು ಒಬ್ಬಳು ಮಗಳು ಹುಡ್ತಾಳೆ. ಒಂದು ಸತಿ ಏನಾಗುತ್ತೆ, ಈ ರಾಜನಿಗೆ ಇಷ್ಟೊಂದು ಐಶ್ವರ್ಯ ನನಗೆ ಸಿಕ್ಕಿದೆಯಲ್ಲ, ನಾನು ಯಾವ ಪುಣ್ಯ ಮಾಡಿ ಇದನ್ನೆಲ್ಲ ಸಂಪಾದನೆ ಮಾಡ್ಕೊಂಡಿದ್ದೀನಿ, ಏನು ಪುಣ್ಯ ಮಾಡಿರ್ಬೋದು, ನಾನು ಏನು ಒಳ್ಳೆಯ ಕೆಲಸ ಮಾಡಿರ್ಬೋದು, ನನಗೆ ಇದೆಲ್ಲ ಸಿಕ್ಕಿದೆಯಲ್ಲ ಅಂತ ರಾತ್ರಿ ಎಲ್ಲ ಯೋಚನೆ ಮಾಡ್ತಾನೆ. ಸರಿ, ಬೆಳಗ್ಗೆ ಆಯಿತು, ಎದ್ದು ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋಗಿ ಬೇಟಾಡೋದಕ್ಕೆ ಹೋಗ್ತಾನೆ. ಸರಿ, ಅಲ್ಲಿ ಬಳಲಿಕ್ಕೆ ಆಗುತ್ತೆ, ಸುಸ್ತು ಆಯಾಸ. ಅಲ್ಲೇ ಒಂದು ಕೊಳ ಇರುತ್ತೆ, ಆ ಕೊಳದಲ್ಲಿ ಒಂದು ನೀರು ಕುಡ್ಕೊಂಡು ಮರದ ಕೆಳಗಡೆ ವಿಶ್ರಾಂತಿ ಮಾಡ್ತಾ ಇರ್ತಾನೆ. ಆ ಮರದ ಮೇಲೆ ಒಂದು ಗಿಳಿ ಇರುತ್ತೆ. ಆ ಗಿಳಿ ಹೇಳುತ್ತೆ, ಈ ಲೋಕದ ಸಕಲ ಸಂಪತ್ತನ್ನೆಲ್ಲ ಅನುಭವಿಸ್ತಾ ಇದೆಯಾ ನೀನು, ಆದರೆ ಪರಮಾತ್ಮನ ಚಿಂತನೆ ಮಾತ್ರ ಬಿಟ್ಬಿಟ್ಟಿದ್ಯಾ, ಅದನ್ನು ನೀನು ಮಾಡ್ತಾ ಇಲ್ಲ. ಹಾಗಾದರೆ ಹೀಗೆ ಆದರೆ ನೀನು ಈ ಸಂಸಾರ ಸಾಗರವನ್ನು ಹೇಗೆ ದಾಟ್ತೀಯಾ ಅಂತ ಕೇಳುತ್ತದು. ಅದು ಹೇಳುತ್ತೆ, ಇಷ್ಟೆಲ್ಲ ಸಂಪತ್ತಿದೆ ನಿನಗೆ, ಈ ಸಂಪತ್ತನ್ನೆಲ್ಲ ಅನುಭವಿಸ್ತಾ ಇದೆಯಾ, ಪರಮಾತ್ಮನ ಚಿಂತನೆ ಮಾತ್ರ ಮಾಡ್ತಾ ಇಲ್ಲ. ಈ ಸಂಸಾರ ಸಾಗರವನ್ನು ನೀನು ಹೇಗೆ ದಾಟ್ತೀಯಾ? ಇದಕ್ಕಿಂತ ಈ ಸಂಸಾರ ಸಾಗರದಿಂದ ನಾವು ಹೋಗಿ ನಮಗೆ ಮೋಕ್ಷ ಕರುಣಿಸೋನು ಭಗವಂತ ಅಂತ ಹೇಳ್ತೀವಿ ನಾವು. ನೀನು ಭಗವಂತನ ಸ್ಮರಣೆಯನ್ನೇ ಮಾಡ್ತಾ ಇಲ್ವಲ್ಲ, ಹೇಗೆ ನಿನಗೆ ಈ ಸಂಸಾರ ಸಾಗರವನ್ನು ದಾಟೋದಕ್ಕೆ ಅವಕಾಶ ಆಗುತ್ತೆ ಅಂತ ಕೇಳಿಬಿಟ್ಟು ಒಂದು ಸತಿ ಹೇಳಲ್ಲ, ಸಾಕಷ್ಟು ಬಾರಿ ಹೇಳಿ ಹೊರಟೋಗುತ್ತೆ. ಇದು ಗೊತ್ತಾಗಲ್ಲ ನಿಮಗೆ, ಇದೇನಿದು ಹೀಗೆ ಹೇಳ್ತಲ್ಲ, ಅದು ಒಂದು ಸತಿ ಅಲ್ಲ ಎಷ್ಟೊಂದು ಸತಿ ಹೇಳ್ತಲ್ಲ ಅಂತ ಚಿಂತೆ ಮಾಡ್ತಾ ಕೂತ್ಕೊಂಡಿರ್ತಾನೆ. ಅಷ್ಟರಲ್ಲಿ ವಾಲ್ಮೀಕಿ ಮಹರ್ಷಿಗಳು ರಾಜನ ಅರಮನೆಗೆ ಬರ್ತಾರೆ. ಬಂದರೆ ಯಾಕಪ್ಪ ಏನು ಚಿಂತೆ ಮಾಡ್ತಿದ್ದಿ ಮಹಾರಾಜ ಅಂತ ಕೇಳ್ತಾನೆ. ಆವಾಗ ರಾಜ ಹೇಳ್ತಾನೆ, ಈ ಥರ ನಾನು ವಿಶ್ರಾಂತಿ ತೊಗೊಳ್ತಾ ಇದ್ದಾಗ ಕಾಡಿಗೆ ಹೋಗಿದ್ದೆ, ವಿಶ್ರಾಂತಿ ತೊಗೊಳ್ತಾ ಇದ್ದೆ, ಇಲ್ಲಿ ಗಿಳಿ ಹೀಗೆ ಹೇಳ್ತು, ಇದೇನು ಅಂತ ನನಗೆ ಗೊತ್ತಾಗ್ತಿಲ್ಲ ಮಹರ್ಷಿಗಳೇ ಅಂತ ಕೇಳ್ತಾನೆ. ಆವಾಗ ಇದಾ ನಿನ್ನ ಪ್ರಶ್ನೆ, ನಿಮಗೆ ಹೇಗೆ ಇದೆಲ್ಲ ಐಶ್ವರ್ಯ ಬಂತು ಅಂತ ನೀನು ತಿಳ್ಕೊಳ್ಬೇಕಾ? ಆಯಿತು, ಹೇಳ್ತೀನಿ ನೋಡು. ಹಿಂದಿನ ಜನ್ಮದಲ್ಲಿ ತಾಮ್ರಪರ್ಣಿ ಅಂತ ಒಂದು ನದಿ ಇತ್ತು. ಆ ನದಿ ದಡದಲ್ಲಿ ಸುದೈವ ಅನ್ನುವಂಥ ಹೆಸರಿನ ಬ್ರಾಹ್ಮಣ ಇದ್ದ, ವಿಷ್ಣು ಭಕ್ತನಾಗಿದ್ದ, ಅವನ ವೇದಾಧ್ಯಯನದಲ್ಲಿ ನಿರತನಾಗಿದ್ದ. ಅವನಿಗೆ ಗೌತಮಿ ಅನ್ನುವಂಥ ಒಬ್ಬಳು ಪತ್ನಿ ಇದ್ಲು. ಆದರೆ ಈ ದಂಪತಿಗಳಿಗೆ ಬಹಳ ಕಾಲ ಮಕ್ಕಳೇ ಇರಲಿಲ್ಲ. ತುಂಬ ದುಃಖ ಆಗ್ತಾಯಿತ್ತು ಅವ್ರಿಗೆ, ನನ್ನ ಮಕ್ಕಳಿಲ್ವಲ್ಲಪ್ಪ ಅಂತ. ಅವ ಏನು ಮಾಡ್ತಾನೆ, ಒಂದು ಕೃಷ್ಣನನ್ನು ಕುರಿತು ಕಠಿಣವಾದ ತಪಸ್ಸನ್ನು ಆಚರಣೆ ಮಾಡ್ತಾನೆ. ಹೆಂಡ್ತಿನೂ ಹೇಳ್ತಾಳೆ, ಹೌದು ರೀ, ಯಾವ್ದಾದ್ರು ಒಂದು ದೈವದ ಮೊರೆ ಹೋಗೋಣ, ನಾವು ಕೃಷ್ಣನನ್ನು ಆರಾಧನೆ ಮಾಡೋಣ, ಯಾಕೆಂದರೆ ಪುಟಾಣಿ ಕೃಷ್ಣನ ಕೊಡಬೇಕಾದ್ರೆ ಕೃಷ್ಣನ ಕೇಳೋಣ ಅಂತ ಹೇಳ್ತಾಳೆ. ಅವಳ ಹೇಳಿದ ಹಾಗೆಯೇ ಇವನು ಕೃಷ್ಣನ ಕುರಿತು ಕಠಿಣವಾದ ತಪಸ್ಸನ್ನು ಆಚರಣೆ ಮಾಡ್ತಾನೆ. ದೃಢವಾದ ಭಕ್ತಿಗೆ ಮೆಚ್ಚಿಬಿಟ್ಟು ಪರಮಾತ್ಮ ಪ್ರತ್ಯಕ್ಷನಾಗ್ತಾನೆ. ಅವನು ಕೇಳಿದ ವರವನ್ನು ದಯಪಾಲಿಸ್ತೀನಿ ಅಂತ ಹೇಳ್ತಾನೆ. ಆಗ ಸುದೈವ ಪುತ್ರ ಭಿಕ್ಷೆಯನ್ನು ಬೇಡ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ನೀನು ಏನು ಬೇಕಾದರೂ ಕೇಳಪ್ಪ, ಯಾವ ವರ ಕೇಳಿದ್ರು ನಾನು ಕೊಡ್ತೀನಿ, ಆದರೆ
ನಿಮಗೆ ಪುತ್ರ ಭಿಕ್ಷೆಯನ್ನು ಮಾತ್ರ ಕರುಣಿಸೋದಕ್ಕೆ ಆಗೋದಿಲ್ಲ. ಇನ್ನೂ 7 ಜನ್ಮಗಳವರೆಗೆ ನಿಮಗೆ ಪುತ್ರ ಸಂತಾನ ಇಲ್ಲ. ವಿಧಿ ಲಿಖಿತ ಕಣಪ್ಪ, ಅದನ್ನು ತಿದ್ದೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅಂತ ಹೇಳ್ಬಿಡ್ತಾನೆ. ಆಗ ತುಂಬ ಸಂಕಟ ಪಡ್ತಾರೆ. ಅಯ್ಯೋ, ನಮಗೆ ಮಕ್ಕಳನ್ನ ಕರುಣಿಸೋನು ಕೃಷ್ಣನೇ ಹೇಳ್ಬಿಟ್ನಲ್ಲ ಹೀಗೆ. ತುಂಬಾ ಬೇಜಾರಾಗುತ್ತೆ, ಸಂಕಟ ಪಡ್ತಾರೆ. ಗಂಡ ಹೆಂಡತಿ ಇಬ್ಬರು ಒಬ್ರಿಗೊಬ್ರು ಹತ್ಕೊಂಡು ಕರ್ಕೊಂಡು ಸುರ್ಕೊಂಡು, ಅಯ್ಯೋ ಇಂಥ ಕೆಲಸ ಆಗೋಯ್ತಲ್ಲ, ಎಂಥ ಕತೆ ಬಂತು ನಮಗೆ, ಎಂಥ ಗತಿ ಬಂತು, ಮಕ್ಕಳೇ ಇಲ್ದಿದ್ಮೇಲೆ ನಾವು ಇದ್ದು ಏನು ಪ್ರಯೋಜನ, ಹೀಗೆ ತುಂಬ ಗೋಳಾಡ್ತಾರೆ. ಆಗ ಈ ಸಂಕಟವನ್ನು ಕೃಷ್ಣನ ವಾಹನನಾದ ಗರುಡನಿಗೆ ನೋಡೋದಕ್ಕಾಗೋದಿಲ್ಲ. ತುಂಬ ಸಂಕಟ ಆಗೋಗುತ್ತೆ ಗರುಡನಿಗೆ. ಆ ಗರುಡ ಒಬ್ಬ ಪುತ್ರರತ್ನವನ್ನು ಕರುಣಿಸ್ತಾನೆ. ಆ ಗರುಡ ಹೇಳ್ತಾನೆ, ನೋಡಿ ನಿಮಗೆ ಪುತ್ರನೇನೋ ಹುಡ್ತಾನೆ, ಆದರೆ ಅವನ ಅಗಲಿಕೆಯಿಂದ ಉಂಟಾಗುವಂಥ ನೋವನ್ನು ನೀವು ಸಹಿಸ್ಕೊಳ್ಬೇಕು. ಯಾಕೆಂದರೆ ನಮ್ಮ ಅದೃಷ್ಟದ ಹಾಗೆ ಎಲ್ಲ ಆಗಬೇಕು ಅಂತಂದರೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ಪರಮಾತ್ಮನ ಧ್ಯಾನದಲ್ಲಿ ನಿಶ್ಚಿಂತರಾಗಿರಿ. ಆದರೆ ನಿಮ್ಮ ಮಗನ ಅಗಲುವಿಕೆಯನ್ನು ಮಾತ್ರ ನೀವು ಸಹಿಸ್ಕೊಳ್ಳೇಬೇಕು ಅಂತ ಒಂದು ಕಂಡೀಷನ್ ಹಾಕಿ ಹೊರಟ್ಬಿಡ್ತಾನೆ. ಆಯಿತು, ಒಂದು ಸ್ವಲ್ಪ ದಿವಸ ಆಗುತ್ತೆ. ಅವನಲ್ಲಿ ಸಕಲ ಗುಣ ಸಂಪನ್ನ ಒಬ್ಬ ಪುತ್ರ ಹುಡ್ತಾನೆ. ಅವನು ಹೇಗೆ ಅಂದರೆ ಶುಕ್ಲ ಪಕ್ಷದ ಚಂದ್ರನ ಹಾಗೆ ಬೆಳೀತಾ ಇರ್ತಾನೆ. ಒಂದು ಸತಿ ದೇವಲ ಮಹರ್ಷಿಗಳು ಅವರ ಮನೆಗೆ ಬರ್ತಾರೆ. ಆ ಬಾಲಕ ನಮಸ್ಕಾರ ಮಾಡ್ತಾನೆ. ಒಂದು ವಿನಮ್ರತೆ, ಅವನ ಒಂದು ಒಳ್ಳೆಯ ಬುದ್ಧಿ, ಅವನ ರೂಪ, ಇವೆಲ್ಲವುದನ್ನು ಹೊಗಳಿ ಈ ಬಾಲಕ ತುಂಬ ಒಳ್ಳೆಯ ಗುಣ ಸ್ವಭಾವ ಇದೆ. ಆದರೆ ಈ ಬಾಲಕ 12ನೇ ವಯಸ್ಸಲ್ಲಿ ಅವನು ನೀರಲ್ಲಿ ಮುಳುಗಿ ಅವನು ಮರಣಿಸ್ಬಿಡ್ತಾನೆ ಅನ್ನುವಂಥ ಒಂದು ಕಠೋರ ಸತ್ಯವನ್ನು ಹೇಳಿಬಿಡ್ತಾರೆ. ಇದಕ್ಕೆ ಯಾವುದಾದ್ರೂ ಪರಿಹಾರ ಇದೆಯಾ ಅಂತ ಕೇಳ್ತಾರೆ. ಏನೇನು ಪರಿಹಾರ ಇಲ್ಲ ಇದಕ್ಕೆ ಅನ್ನುವಂಥ ಸತ್ಯವಾದ ಮಾತನ್ನು ಕೂಡ ಹೇಳಿಬಿಡ್ತಾರೆ. ಆಗ ಆ ಮಾತನ್ನು ಕೇಳ್ತಾರೆ ಋಷಿಮುನಿ ದಂಪತಿಗಳು. ಅದು ಋಷಿಮುನಿಗಳ ಹೇಳಿದ್ರಲ್ಲ ಅವತ್ತು, ಅವ್ರ ಮಾತು ಯಾವತ್ತೂ ಸುಳ್ಳಾಗೋದಿಲ್ಲ ಅಂತ ತಿಳ್ಕೊಂಡು, ಭಗವಂತ ನೀನು ಇಟ್ಟಂಗಾಗಲಪ್ಪ ಅಂಥೇಳಿ ಪರಮಾತ್ಮನನ್ನು ಧ್ಯಾನ ಮಾಡಿಕೊಂಡು ಮಗನಿಂದ ಉಂಟಾಗುವಂಥ ದುಃಖವನ್ನು ಮರೆಯೋದಕ್ಕೆ ಅವತ್ತಿಂದನೇ ಯತ್ನ ಮಾಡ್ತಾ ಇರ್ತಾನೆ. ಒಂದಷ್ಟು ದಿನ ಆಗುತ್ತೆ. ಮಗು ಹುಡುಗನ ಜೊತೆ ಫ್ರೆಂಡ್ಸ್ ಜೊತೆ ಜಲಕ್ರೀಡೆ ಆಡೋಕ್ಕೆ ನೀರೊಳಗಡೆ ಹೋಗ್ತಾನೆ. ಹೋದ ಬಾಲಕ ಅಲ್ಲೇ ಬಾವಿ ಒಳಗಡೆ ಮುಳುಗಿ ಮರಣಿಸ್ಬಿಡ್ತಾನೆ. ಎಲ್ಲ ಹುಡುಗರೆಲ್ಲ ಓಡಿ ಬಂತು, ಅಯ್ಯೋ ಬಾವಿ ಬಿದ್ದುದ ಸತ್ತೋದ ಅಂತ ಹೇಳ್ತಾರೆ. ಸರಿ, ಅವರ ರೋದನ ಮುಗಿಲು ಮುಟ್ಟು ಹಾಗಿರುತ್ತೆ. ತುಂಬ ಬೇಜಾರು ಮಾಡ್ಕೋತಾರೆ. ಮಗನ ಶವವನ್ನು ತಮ್ಮ ತೊಡೆ ಮೇಲೆ ಇಟ್ಕೊಂಡು ದುಃಖ ಪಡ್ತಾ ಇರ್ತಾರೆ. ಅಷ್ಟರಲ್ಲಿ ಒಂದೇ ಸಮ ಗುಡುಗು ಮಿಂಚು, ಜೋರು ಮಳೆ, ಧಾರಾಕಾರವಾದ ಮಳೆ ಬರುತ್ತೆ. ಪುತ್ರಶೋಕ, ಮಗುನ ತೊಡೆ ಮೇಲೆ ಮಲಗಿಸ್ಕೊಂಡಿದ್ದಾರೆ. ಪುತ್ರಶೋಕದಿಂದ ಬೇಜಾರು ಮಾಡ್ಕೊಂಡಿದ್ದಾರೆ, ಅಳ್ತಾ ಇದ್ದಾರೆ. ಆ ಬ್ರಾಹ್ಮಣರಿಗೆ, ಆ ದಂಪತಿಗಳಿಗೆ ಮಳೆ ಬಂದಿದ್ದು, ಮಳೆಯಲ್ಲಿ ನಾನು ನೆನೀತಿದ್ದೀನಿ, ಇವಾಗ ರಾತ್ರಿ ಆಯಿತು ಹಗಲಾಯಿತು, ನಾವು ಊಟ ಮಾಡಿಲ್ಲ, ತಿಂದಿಲ್ಲ, ಯಾವುದೂ ನಿಗಾ ಇಲ್ಲ. ಅವ್ರಿಗೂ ಮಗುನ ಇಟ್ಕೊಂಡಿದ್ದಾರೆ, ಇಬ್ಬರೂ ಅಳ್ತಾ ಇದ್ದಾರೆ. ಇದೊಂದೇ ಸರಿ. ಏನಾಯಿತು, ಅದು ಆ ತಿಂಗಳು ಏನಾಗಿತ್ತು ಅಂದರೆ ಪುರುಷೋತ್ತಮ ಮಾಸ ಆಗಿತ್ತು. ಈ ಪುರುಷೋತ್ತಮ ಮಾಸದಲ್ಲಿ ಒಂದು ತಿಂಗಳು ನಿರಾಹಾರಿಗಳಾಗಿದ್ದರು. ಸಂಪೂರ್ಣ ನೀರಿಂದ ತೊಯ್ದು ಅವ್ರಿಗೇ ಗೊತ್ತಿಲ್ಲದಾಗೆ ಭಗವಂತನನ್ನು ಧ್ಯಾನ ಮಾಡ್ತಾಯಿದ್ರು ಅಲ್ವಾ. ಅದು ಪುರುಷೋತ್ತಮ ಮಾಸದ ಆಚರಣೆ. ಆದರೆ ಅವರು ಬೇಕು ಅಂತ ಮಾಡಿಲ್ಲ, ಇಂಡೈರೆಕ್ಟಾಗಿ ಭಗವಂತನ ಆರಾಧನೆಯನ್ನು ಮಾಡ್ತಾಯಿದ್ದಾರೆ. ಒಂದು ತಿಂಗಳಾಗೋಗಿದೆ, ಅವ್ರಿಗೆ ನಿಗಾ ಇಲ್ಲ. ಮಗುನ ಹಾಗೆ ಇಟ್ಕೊಂಡಿದ್ದಾರೆ. ಮಳೆ ಧಾರಾಕಾರವಾಗಿ ಮಳೆ ಸುರಿತಾನೇ ಇದೆ. ಆ ಜಲದಲ್ಲಿ ಇವರು ಸುಮ್ಮನೆ ಹಾಗೆ ನೆನ್ಕೊಂಡು ಊಟ ಇಲ್ಲ, ತಿಂಡಿ ಇಲ್ಲ, ಏನೂ ಇಲ್ಲ, ಬರೀ ರೋದನ ಮಾತ್ರ ಇದೆ. ಈ ರೀತಿ ಮಾಡ್ಕೊಂಡು ಅಳ್ತಾ ಇದ್ದಾರೆ. ಒಂದು ತಿಂಗಳು ಕಳೆದೇ ಹೋಗುತ್ತೆ. ಆಗ ಶ್ರೀಕೃಷ್ಣನ್ ಪ್ರತ್ಯಕ್ಷ ಆಗ್ತಾನೆ. ಎಷ್ಟು ಖುಷಿ ಆಗಿಬಿಡುತ್ತೆ ಕೃಷ್ಣನಿಗೆ ಅಂದರೆ, ಪುರುಷೋತ್ತಮ ಮಾಸದಲ್ಲಿ ಇಷ್ಟು ಮಟ್ಟಿಗೆ ನಿರಾಹಾರಿಗಳಾಗಿ ಇದು ಪೂಜೆ, ಸ್ನಾನ ಆಯಿತು, ಮಳೆ ನೀರು ಬಂತು, ಸ್ನಾನ ಆಯಿತು, ಭಗವಂತನ ಸೇವೆ ಮಾಡ್ತಾರೆ, ಭಗವಂತನ ಪೂಜೆ ಮಾಡ್ತಾಯಿದ್ದಾರೆ, ಭಗವಂತನನ್ನ ಜ್ಞಾಪಿಸ್ಕೊಳ್ತಾ ಇದ್ದಾರೆ. ಅಲ್ಲಿ ಅವ್ನು ಭಗವತ್ ಸ್ಮರಣೆ ಆಯಿತು ಅಲ್ವಾ. ಭಗವತ್ ಸ್ಮರಣೆ ಆಯಿತು, ಸ್ನಾನ ಆಯಿತು, ಮತ್ತು ಊಟ ಆಹಾರ ಏನೂ ತಿಂದಿಲ್ಲ, ಉಪವಾಸ ಆಯಿತು, ಸ್ನಾನ ಆಯಿತು, ಉಪವಾಸ ಆಯಿತು, ಭಗವತ್ ಸ್ಮರಣೆ ಆಯಿತು. ಈ ರೀತಿ ಮಾಡಿಕೊಂಡು ಕಾಲ ಕಳೆದುಬಿಟ್ರು. ಒಂದು ತಿಂಗಳು. ಇದು ತುಂಬ ಪುಣ್ಯ ಆಯಿತು. ಅದಕ್ಕೆ ಹೇಳ್ತಾರೆ, ನಮಗೆ ಒಂದು ತಿಂಗಳೆಲ್ಲ ನಾವು ಉಪವಾಸ ಇರೋಕ್ಕಾಗಲ್ಲ. ಕೊನೆ ಪಕ್ಷ ಈ ಅಧಿಕ ಮಾಸದಲ್ಲಿ ಬರುವಂಥ 2 ಏಕಾದಶಿಗಳಲ್ಲಾದ್ರೂ ಉಪವಾಸ ಇರಿ. ಆ ಏಕಾದಶಿ ದಿನನಾದರೂ ಉಪವಾಸ ಇದ್ದು ಭಗವತ್ ಸ್ಮರಣೆ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಇದನ್ನು ದಯವಿಟ್ಟು ಪಾಲಿಸಿ ಬಂಧುಗಳೇ. ಹೀಗೆ
ಕತೆ ಹೇಳ್ತೀನಿ ಮುಂದಕ್ಕೆ. ಈ ಥರ ಆದಾಗ ಕೃಷ್ಣನಿಗೆ ತುಂಬ ಸಂತೋಷ ಆಗೋಗುತ್ತೆ. ನೋಡು, ನೀನು ಆಚರಿಸಿದಂತಹ ಪುರುಷೋತ್ತಮ ಮಾಸದ ತಪಸ್ಸಿನಿಂದ ನಾನು ತುಂಬ ಸುಪ್ರೀತನಾಗ್ಬಿಟ್ಟಿದ್ದೀನಪ್ಪ. ಈ ಮಾಸದ ಫಲದ ಫಲವಾಗಿ ನಿನ್ನ ಮಗ ಬದುಕ್ತಾನೆ, 1000 ವರ್ಷಗಳ ಕಾಲ ಜೀವಿಸ್ತಾನೆ. ನಿನ್ನ ಪುಣ್ಯದ ಫಲವಾಗಿ ಮುಂದೆ ದೃಢಧನ್ವ ಅನ್ನುವಂಥ ರಾಜನಾಗಿ ಜನಿಸಿ ಸಕಲ ಸಂಪತ್ತನ್ನೂ ಅನುಭವಿಸ್ತಾ ಪರಮಾತ್ಮನ ಚಿಂತನೆಯನ್ನು ಮರೆತು ಬಿಡ್ತೀಯ. ಯಾರು? ನೀನು. ಹಾಗಾಗಿ ನಿನ್ನನ್ನು ಸಂಸಾರ ಸಾಗರದಿಂದ ಉದ್ಧರಿಸೋದಕ್ಕೆ ಗಿಳಿ ರೂಪದಲ್ಲಿ ನಿನ್ನ ಈ ಮಗನೇ ನಿನ್ನನ್ನು ಎಚ್ಚರಿಸ್ತಾನೆ ಅಂತ ತಿಳಿಸ್ತಾನೆ. ಸರಿ, ಕೃಷ್ಣ ಮುಂದುವರೆದು ಹೇಳ್ತಾನೆ, ನೋಡು, ನಾನು ನಿನ್ಗೆ ಹೇಳಿದ್ದೆ 7 ಜನ್ಮಗಳ ಪರ್ಯಂತ ಪುತ್ರ ಸಂತಾನ ಭಾಗ್ಯ ಇಲ್ಲ ಅಂತ. ಆದರೆ ಒಂದು ವ್ರತ ಆಚರಣೆಯನ್ನು ಮಾಡಿದ್ರೆ ಸಕಲ ಸಂಪತ್ತನ್ನೂ ಕೊಡುವಂತಹ ಈ ಒಂದು ಪುರುಷೋತ್ತಮ ಮಾಸದಲ್ಲಿ ನೀನು ನಿನ್ನ ಹೆಂಡತಿಯ ಜೊತೆ ಅನ್ನ ಆಹಾರಗಳಿಲ್ಲದೆ ಸಂಪೂರ್ಣ 1 ತಿಂಗಳು ವ್ರತಾಚರಣೆ ಮಾಡಿದ್ಯಾ. ಈ ಮಾಸದಲ್ಲಿ ಆಚರಿಸಿದಂತಹ ತಪಸ್ಸಿನ ಫಲವಾಗಿ ನಿನ್ನ ಮಗ ಪೂರ್ಣಾಯುಷಿಯಾಗಿದ್ದಾನೆ. ನಿನಗೆ ನಿಷ್ಕಂಟಕ ರಾಜ್ಯದ ಜೊತೆಗೆ ಸಕಲ ಸಂಪತ್ತೂ ದೊರಕಿದೆ ಅಂತ ಹೇಳಿ ಅವನು ಅಂತರ್ಧಾನನಾಗ್ತಾನೆ. ಮುಂದೆ ಸುದೈವ 3 ವರ್ಷಕ್ಕೊಂದ್ಸಲ ಬರುವಂಥ ಈ ಮಾಸದಲ್ಲಿ ಸಂತೋಷ ಚಿತ್ತನಾಗಿ ವ್ರತಾಚರಣೆ ಮಾಡ್ತಿರ್ತಾನೆ. ಎಷ್ಟೊತ್ತಿಗೆ ಬರುತ್ತೆ ಅಧಿಕ ಮಾಸ ಅಂತಲೇ ಕಾಯ್ತಾ ಇರ್ತಾನೆ. ಮುಂದೆ ಸುದೈವ ವಿಷ್ಣು ಲೋಕವನ್ನು ಸೇರಿ ಮುಂದಿನ ಜನ್ಮದಲ್ಲಿ ಆ ಮಾಸದ ಪುಣ್ಯದ ಫಲವಾಗಿ ದೃಢಧನ್ವ ಅನ್ನುವಂಥ ರಾಜನಾಗಿ ಹುಟ್ಟುತ್ತಾನೆ. ಈ ಮನುಷ್ಯ ಶರೀರ ಸಿಗೋದೇ ದುರ್ಲಭ. ಇದು ಸಿಕ್ಕಿರುವಾಗ ಪರಮಾತ್ಮನನ್ನು ಆರಾಧನೆ ಮಾಡಬೇಕು. ಅಂತ್ಯಕಾಲದಲ್ಲಿ ನಮ್ಮ ಜೊತೆಲಿ ಬರ್ತಕ್ಕಂಥದ್ದು ನಾವು ಆಚರಿಸಿದಂತಹ ಧರ್ಮ ಮತ್ತು ಅದರ ಪುಣ್ಯ ಫಲಗಳೇ ನಮಗೆ ಸಿಗೋದು ಅಲ್ವಾ. ಇವಾಗ ಎಷ್ಟೊಂದು ಪ್ರಾಣಿ ಪಕ್ಷಿಗಳಿವೆ, ಸಣ್ಣ 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 ಕ್ರಿಮಿಕೀಟಗಳಿವೆ ಅಲ್ವಾ. ಆದರೆ ಆ ಸಣ್ಣ ಕ್ರಿಮಿಕೀಟಗಳಾಗಿ ನಮ್ಮನ್ನ ಹುಟ್ಟಿಸಿಲ್ಲ ಭಗವಂತ. ಕಾಗೆ ಆಗಿ, ಕಪ್ಪಿಯಾಗಿ, ಅಲ್ಲೆಲ್ಲೋ ಒಂದು ನಾಯಿಯಾಗಿ, ನರಿಯಾಗಿ ನಮ್ಮನ್ನ ಹುಟ್ಟಿಸಿಲ್ಲ ಭಗವಂತ. ನಮಗೆ ಬುದ್ಧಿವಂತ ಪ್ರಾಣಿಯಾದ ಮನುಷ್ಯನನ್ನಾಗಿ ಮಾಡಿದ್ದಾನೆ. ಈ ಒಂದು ಬುದ್ಧಿಯನ್ನು ಇಟ್ಕೊಂಡು ಭಗವಂತನನ್ನು ಧ್ಯಾನಿಸ್ತಾ ಭಗವತ್ ಸ್ವರೂಪಿಯಾದ ಎಲ್ಲ ಅದನ್ನು ಪ್ರೀತಿಸ್ತಾ ಅಲ್ವಾ ಒಂದು ಒಳ್ಳೆಯ ರೀತಿ ನೀತಿಗಳಲ್ಲಿ ನಾವು ಹೋದಾಗ ನಮಗೆ ಖಂಡಿತ ಉತ್ತಮವಾದ ಫಲಗಳು ಸಿಗುತ್ತಲ್ಲಿ ಅನುಮಾನನೇ ಇಲ್ಲ. ವಾಲ್ಮೀಕಿ ಋಷಿಗಳು ಪುರುಷೋತ್ತಮ ಮಾಸದ ವ್ರತದ ವಿಧಾನವನ್ನು ತಿಳಿಸ್ತಾರೆ. ಈ ಮಾಸದಲ್ಲಿ ವ್ರತ ಮಾಡುವವರು ವ್ರತದ ದಿನವೂ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪ್ರಾತಃ ವಿಧಿಗಳನ್ನ ಪೂರೈಸ್ಕೊಂಡು ಸ್ನಾನ ಮಾಡಿಕೊಂಡು ಆಮೇಲೆ ಶುದ್ಧವಾದ ವಸ್ತ್ರವನ್ನು ಧರಿಸ್ಕೊಂಡು ಸಂಧ್ಯಾವನ್ನೇ ಪ್ರಾಣಾಯಾಮ ಇದನ್ನೆಲ್ಲ ಮಾಡಿಕೊಂಡು 8 ದಳದ ಕಮಲದ ಮೇಲೆ ಕಳಶವನ್ನು ಸ್ಥಾಪನೆ ಮಾಡಿ ಕಳಶ ಆರಾಧನೆ ಮಾಡಿ ರಾಧಾ ಸಹಿತ ಶ್ರೀಕೃಷ್ಣನ ಪ್ರತಿಮೆಯನ್ನು ಸ್ಥಾಪನೆ ಮಾಡಿ ಭಕ್ತಿಪೂರ್ವಕವಾಗಿ ಅವ್ರನ್ನ ಆರಾಧನೆ ಮಾಡಬೇಕು. ಆಗ ಪರಮಾತ್ಮ ನಮ್ಮ ಏನು ಅಂದ್ಕೊಂಡಿರ್ತೀವೋ ನಾವು ಆ ಇದು ಒಂದು ಫಲಗಳನ್ನ ಕೊಡ್ತಾನೆ ಅಂತ ವಾಲ್ಮೀಕಿ ಋಷಿಗಳು ಹೇಳ್ತಾರೆ. ಏನಪ್ಪ ಅಂತಂದರೆ ಈಗ ಇಲ್ಲಿ ಈ ವ್ರತದ ಪೂಜಾ ವಿಧಾನ ಹೇಗೆ ಅಂತ ಕೂಡ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಈ ರಾಧಾ ಸಹಿತ ಕೃಷ್ಣನ ಪ್ರತಿಮೆಯ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು. ಆಮೇಲೆ ಸಂಕಲ್ಪ ಮಾಡಿಕೊಂಡು ಪುರುಷೋತ್ತಮನನ್ನು ಷೋಡಶೋಪಚಾರಗಳಿಂದ ಪೂಜೆ ಮಾಡಬೇಕು. ಪರಮಾತ್ಮನ ಕರಿಬೇಕು, ಆವಾಹನೆ ಮಾಡಬೇಕು. ಆಮೇಲೆ ಆಸನ, ಅರ್ಘ್ಯ, ಪಾದ್ಯ, ಪಂಚಾಮೃತ ಸ್ನಾನ, ಪುನಃ ನೀರಿನಿಂದ ಸ್ನಾನ, ವಸ್ತ್ರ ಕೊಡಬೇಕು, ಯಜ್ಞೋಪವೀತ ಕೊಡಬೇಕು, ಮಂಗಳ ದ್ರವ್ಯಗಳಿಂದ ಅಂಗಪೂಜೆಯನ್ನು ಮಾಡಬೇಕು, ದೀಪ ಆರಾಧನೆ ಮಾಡಬೇಕು, ನೈವೇದ್ಯ ಮಾಡಬೇಕು, ಆಚಮನ ಮಾಡಬೇಕು, ಫಲ ಸಂಪರ್ಪಣೆ ಮಾಡಬೇಕು, ತಾಂಬೂಲವನ್ನು ಕೊಡಬೇಕು, ದಕ್ಷಿಣೆ ಆದಮೇಲೆ ಆರತಿ ಮಾಡಬೇಕು, ಭಕ್ತಿಪೂರ್ವಕವಾಗಿ ಪ್ರದಕ್ಷಿಣೆಗಳನ್ನ ಮಾಡಬೇಕು, ನಮಸ್ಕಾರ ಮಾಡಬೇಕು. ಪೂಜಾ ವಿಧಿಯಲ್ಲಿ ಲೋಪದೋಷಗಳೇನಾದ್ರು ಆಗಿದ್ದರೆ ಕ್ಷಮಿಸಪ್ಪ ಅಂತ ಭಗವಂತನಲ್ಲಿ ಕ್ಷಮಾಪಣೆಯನ್ನು ಬೇಡಬೇಕು. ಈ ವ್ರತಾಚರಣೆ ಮಾಡ್ತಕ್ಕಂತಹ ಅವರು ಹೇಗಿರಬೇಕು, ವ್ರತ ನಿಯಮ ಏನು, ಆಹಾರ ಕ್ರಮ ಏನು ಅಂತ ಕೂಡ ತಿಳಿಸ್ತಾ ಹೋಗ್ತಾರೆ. ಇಂದು ವ್ರತಿ ಸಾತ್ವಿಕವಾದ ಸಸ್ಯಾಹಾರವನ್ನು ಸೇವನೆ ಮಾಡಬೇಕು. ಪುಣ್ಯಕ್ಷೇತ್ರಗಳನ್ನ ಸಂದರ್ಶನ ಮಾಡಬೇಕು. ದೇವತೆಗಳು, ವೇದ, ಪುರಾಣ, ಸ್ತ್ರೀ ಮತ್ತು ಬ್ರಾಹ್ಮಣರ ನಿಂದನೆಯನ್ನು ಮಾಡಬಾರ್ದು. ಪುರಾಣ ಪುಣ್ಯಕಥೆಗಳ ಶ್ರವಣ ಪಠಣದಿಂದ ಪುಣ್ಯವಾದ ಫಲ ಹೆಚ್ಚಾಗುತ್ತೆ. ವ್ರತಿ ಈ ವ್ರತದ ಪುಣ್ಯ ಪ್ರಭಾವದಿಂದ ಶಾಶ್ವತವಾಗಿ ಕೃಷ್ಣನ ಸನ್ನಿಧಿಯಲ್ಲಿ ವಾಸ ಮಾಡ್ತಾನೆ. ನಮಗೆ ಎಷ್ಟು ಮಾಡೋಕ್ಕಾಗಲಿಲ್ವಾ, ಭಗವಂತ ಅಂತ ಒಂದು ಕೃಷ್ಣನಿಗೆ ಒಂದು ನಮಸ್ಕಾರ ಮಾಡಿ. ಕೃಷ್ಣನಿಗೆ ನಮಸ್ಕಾರ ಮಾಡಿದ್ರೆ ಆಯಿತು. ಭಗವಂತ ಏನು ಬರುತ್ತೋ ಶ್ಲೋಕ ಅದನ್ನ ಹೇಳ್ಕೊಂಡು ನಮಸ್ಕಾರ ಮಾಡ್ಬೋದು. ಪೂಜೆ ಮಾಡಿ ನಿಮ್ಮಲ್ಲಿ ಏನಿದೆಯೋ ಅದನ್ನೇ ನೈವೇದ್ಯ ಮಾಡಿ. ಈಗ ಎಲ್ಲ ಅದೇನೋ ಅಂತಾರೆ ನೋಡಿ, ತುಪ್ಪ ಅನ್ನ ಇಲ್ಲದೆ ಇದ್ರೂ ತೊಪ್ಪೆ ನೀರಿಗೆ ದರಿದ್ರವಿಲ್ಲ ಅಂತ ಅಲ್ವಾ. ತುಪ್ಪ ಅನ್ನಕ್ಕೆ ದರಿದ್ರ ಇರ್ಬೋದು, ಆದರೆ ತೊಪ್ಪೆ ನೀರಿಗೆ ದರಿದ್ರ ಇಲ್ಲ ಅಂತಂದರೆ ಮನೆ ಸಾರಿಸಿ ಗುಡಿಸಿ ಶುದ್ಧ ಮಾಡಿಕೊಂಡು ಭಗವಂತ ಅಂತ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ ಏನಿದೆಯೋ ಅದನ್ನೇ ನೈವೇದ್ಯ ಮಾಡಿ. ನೀವೇನು ಊಟ ಮಾಡ್ತೀರೋ ಅದನ್ನೇ ಒಂಚೂರು ನೈವೇದ್ಯಕ್ಕಿಡಿ. ಇದು ಇಷ್ಟ ಮಾಡಿದ್ರೆ ಭಗವಂತ ಒಲಿತಾನೆ. ಭಗವಂತ ಒಲಿಯೋದು ನಮ್ಮ ಶುದ್ಧವಾದ ಮನಸ್ಸಿಗೆ. ಒಳ್ಳೆಯ ಮನಸ್ಸಿನಿಂದ ಭಗವಂತನ ಜೊತೆ ನಾವು ಕನೆಕ್ಟ್ ಆಗಬೇಕು.
ಈಗ ಕೆಲವರು ಮಾಡ್ತಾರೆ ಪೂಜೆ, ಆಡಂಬರವಾದ ಪೂಜೆ, ಎಲ್ಲ ತಂದು 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 ಇಡ್ತಾರೆ. ಲಕ್ಷ್ಮೀ ಪೂಜೆ ಮಾಡ್ತಾರೆ, ಎಷ್ಟೆಷ್ಟಿದೆಯೋ ಒಡವೆಗಳು ಅದನ್ನೆಲ್ಲ ಹೇರ್ಕೋತಾರೆ, ಎಲ್ಲ ತಂದು ಇಡ್ತಾರೆ, ಎಷ್ಟು ದುಡ್ಡು ಕಾಸು ಇದು ನೋಟೆಲ್ಲ ಅಲಂಕಾರ ಮಾಡ್ತಾರೆ. ಅವರು ಶಕ್ತಿ ಭಕ್ತಿ ಅದು ಬಿಟ್ಬಿಡೋಣ, ನಾವು ಮಾಡಿದ್ದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಅದನ್ನು ನಾವು ಹಾಗೆ ಮಾಡಬೇಕು, ಹಾಗೆ ಮಾಡಬೇಕೇನೋ ಅನ್ಕೋತೀವಲ್ಲ, ಅದು ತಪ್ಪು. ಆ ಥರ ಮಾಡೋ ಅವಶ್ಯಕತೆನೇ ಇಲ್ಲ. ಭಗವಂತನ, ನಮ್ಮ ಮನಸ್ಸು ಭಗವಂತನಲ್ಲಿ ಲೀನವಾಗಿಬಿಡ್ಬೇಕು. ಸುಲಭವಾದ ಮಾರ್ಗ. ನಮ್ಮ ಮನಸ್ಸಿದೆಯಲ್ಲ, ಮನಸ್ಸಿಟ್ಟು ಪೂಜೆ ಮಾಡಬೇಕು, ಮನಸ್ಸಿನಿಂದ ಕರಿಬೇಕು. ಪ್ರಹ್ಲಾದ ಏನು ಮಾಡ್ದ? ತನ್ನ ಮನಸ್ಸಿನಿಂದ ಕರೆದಾಗ ಆ ಕಂಬವನ್ನೇ ಒಡ್ಕೊಂಡು ಹರಿ ಬಂದ ಅಲ್ವಾ? ನಾರಾಯಣ ಲಕ್ಷ್ಮೀ ನರಸಿಂಹ ಬಂದ ಅಲ್ವಾ? ಹಾಗೆ ಭಕ್ತಿಯಿಂದ ಕರೆದ್ರೆ, ಭಕ್ತಿಯಿಂದ ನಾವು ಆ ನಮ್ಮ ಯೂನಿವರ್ಸ್ ಜೊತೆ ಕನೆಕ್ಟ್ ಆದರೆ, ಭಗವಂತನ ಜೊತೆ ಕನೆಕ್ಟ್ ಆದರೆ, ನಮಗೆ ಕೇಳಿದ್ದನ್ನು ಭಗವಂತ ಕೊಡೋದಕ್ಕೆ ಖಂಡಿತ ಅವನು ಹಿಂದೂ ಮುಂದೆ ನೋಡಲ್ಲ. ಅವನಿಗೆ ಅಂಥ ಭಕ್ತಿ ಬೇಕು. ಅವನಿಗೆ ಆಡಂಬರದ ಭಕ್ತಿಗೆ ಭಗವಂತ ಮೆಚ್ಚೋದಿಲ್ಲ. ಅವನು ಮೆಚ್ಚೋದೇ ಇಂಥ ಭಕ್ತಿಗೆ. ಒಂದು ಒಳ್ಳೆಯ ನಮ್ಮ ಮನಸ್ಸಿಟ್ಟು ಭಗವಂತನನ್ನು ಆರಾಧಿಸ್ತೀವಲ್ಲ, ಭಗವಂತನನ್ನು ಕರಿತೀವಲ್ಲ, ಓಡೋಡಿ ಬಂದ್ಬಿಡ್ತಾನೆ. ಎಲ್ಲಿದ್ದರೂ ಓಡಿ ಬರ್ತಾನೆ. ನನ್ನ ಭಕ್ತನ ಕಾಲಿಗೆ ಚುಚ್ಕೊಂಡ್ರೆ ಚುಚ್ಚಿದ್ರೆ ಬಂದು ಆ ಮುಳ್ಳನ್ನು ತೆಗಿತಾನೆ ಭಗವಂತ. ಅಂಥ ಕರುಣಾಮಯಿ ಭಗವಂತ. ಆದರೆ ಆ ಕರುಣಾಮಯಿ ಜೊತೆ ನಾವು ಹೇಗೆ ಕನೆಕ್ಟ್ ಆಗ್ತೀವಿ ಅನ್ನೋದು ತುಂಬಾ ಮುಖ್ಯವಾಗುತ್ತೆ. ಹಾಗಾಗಿ ಒಂದು ಭಕ್ತಿಯಿಂದ ಭಗವಂತನ ಆರಾಧಿಸೋದು ತುಂಬ ಮುಖ್ಯವಾಗುತ್ತೆ. ವ್ರತ, ಜಪ, ಹೋಮ, ಹವನ, ದಾನ, ಧರ್ಮ ಇವುಗಳನ್ನ ಮಾಡೋದಕ್ಕೆ ಇದು ಸುಸಮಯ. ಈ ಸಮಯವನ್ನು ಎಲ್ಲರೂ ಉಪಯೋಗಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದಷ್ಟು ಕಥೆಗಳಿದೆ, ಅದನ್ನು ಮುಂದಕ್ಕೆ ಹೇಳ್ತೀನಿ. ಯಾಕೆಂದರೆ ವಿಡಿಯೋ ತುಂಬಾ ಲೆಂತಿ ಆಗಿಬಿಟ್ರೆ ಕಷ್ಟ ಆಗುತ್ತೆ ನಿಮಗೂ ಕೇಳೋದಕ್ಕೆ, ನೋಡೋದಕ್ಕೆ. ಇಷ್ಟು ಸಾಕು. ಇನ್ನು ಉಳಿದಿದ್ದ ಕಥೆ ಇದೆ, ಅದನ್ನು ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಒಟ್ಟಿನಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು ಇಷ್ಟೇ: ಭಗವಂತನ ಜೊತೆ ನಾವು ಕನೆಕ್ಟ್ ಆಗಬೇಕು, ನಮ್ಮ ಶುದ್ಧ ಮನಸ್ಸಿನಿಂದ ಭಗವಂತನನ್ನು ಕರಿಬೇಕು, ಒಳ್ಳೆಯ ಮನಸ್ಸಿನಿಂದ ಅವನನ್ನು ಆರಾಧನೆಯನ್ನು ಮಾಡಬೇಕು, ಭಕ್ತಿಪೂರ್ವಕವಾಗಿ ಅವನಿಗೆ ನಮಸ್ಕಾರ ಮಾಡಬೇಕು. ಇಷ್ಟನ್ನೇ ಭಗವಂತ ಕೇಳೋದು. ಇಷ್ಟು ಮಾಡಿ ಬೇಕಾದಷ್ಟಾಯಿತು. ನಾವೆಲ್ಲ ತಿಂಗಳುಗಟ್ಟಲೆ ನಾವು ಉಪವಾಸ ಇರೋದಕ್ಕಾಗಲ್ಲ, ಬೇಡ. ಒಂದೇ ಒಂದಿನ 15 ದಿವಸಕ್ಕೆ ಒಂದ್ಸಲ ಏಕಾದಶಿ ಬರುತ್ತಲ್ಲ, ಆ ಏಕಾದಶಿ ದಿನ ಒಂದು ಉಪವಾಸವನ್ನು ಮಾಡಿಬಿಡಿ. ತುಂಬಾ ಒಳ್ಳೆಯದು. ಏನು ಗೊತ್ತಾ ಬಂಧುಗಳೇ, ಪ್ರತಿನಿತ್ಯ ನಾವು ಆಹಾರವನ್ನು ಸೇವಿಸ್ತಾ ಇರ್ತೀವಿ. ಈಗ ನಾವು ನಿತ್ಯ ಕೆಲಸ ಮಾಡ್ತಾಯಿರ್ತೀವಿ ಅಲ್ವಪ್ಪ, ನಿತ್ಯ ಕೆಲಸ ಮಾಡ್ತೀವಿ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಕೆಲಸ ಮಾಡ್ತೀವಿ. ಒಂದು ದಿನ ಸಂಡೇ ಕೆಲಸ ಮಾಡಲ್ಲ ಅಲ್ವಾ, ಕೆಲಸಕ್ಕೆ ರಜೆ ಇರುತ್ತಲ್ವ, ಸಂಡೇ ರೆಸ್ಟ್ ಮಾಡಿ ಅಂತ ಬಿಟ್ಬಿಡ್ತಾರಲ್ವಾ. ನೋಡಿ, ನಮ್ಮ ದೇಹಕ್ಕೆ ನಾವು ಒಂದಿನ ರೆಸ್ಟ್ ಮಾಡ್ತೀವಿ, ಆದರೆ ನಮ್ಮ ದೇಹ ನಾವು ತಿಂದಿದ್ದನ್ನೆಲ್ಲ ಅರಗಿಸಿ ಅದು ಕೆಲಸ ಮಾಡಿ 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 ಸುಸ್ತಾಗಿರುತ್ತೆ. ಅಟ್ಲೀಸ್ಟ್ ಅದು ಕೆಲಸ ಮಾಡೋದಕ್ಕೆ ಒಂದು ಸ್ವಲ್ಪನಾದರೂ ಬಿಡು ಕೊಡಬೇಕು. ತನ್ನ ಕೆಲಸವನ್ನು ತಾನು ಮಾಡ್ತಾನೆ ಇರುತ್ತೆ. ಕೊನೆ ಪಕ್ಷ ಅದು ಜೀರ್ಣಕ್ರಿಯೆ ಕೆಲಸ ಮಾಡ್ತಿರ್ತಲ್ಲ, ಅದಕ್ಕಾದರೂ ಒಂದಿನ ನಾವು ರೆಸ್ಟ್ ಕೊಟ್ಬಿಟ್ರೆ ವೈಜ್ಞಾನಿಕ ಹಿನ್ನೆಲೆ ಕೂಡ ಒಂದು ಆಚರಿಸ್ದಂಗೆ ಅದನ್ನು ಅಳವಡಿಸ್ಕೊಂಡಂಗೆ ಆಯಿತು. ಇದೆಲ್ಲ ಹಿಂದಿನವ್ರು ಮಾಡಿರೋದು. ಸುಮ್ಮನೆ ಏನೋ ಮಾಡಿದ್ರು, ಅಯ್ಯ ಆ ಬುದ್ಧಿ ಇಲ್ಲ ಅವ್ರಿಗೆ ಅನ್ಬೇಡಿ, ಖಂಡಿತ ಅನ್ಬೇಡಿ. ಪ್ರತಿಯೊಂದು ಏನೇನೆಲ್ಲ ಮಾಡಿದ್ದಾರೆ, ಆ ಪ್ರತಿಯೊಂದು ಹಿಂದೆನೂ ಒಂದು ವೈಜ್ಞಾನಿಕ ಒಂದು ಸತ್ಯ ಇದೆ. ಆ ಸತ್ಯವನ್ನು ನಾವು ಕಂಡುಕೊಡ್ಬೇಕಷ್ಟೆ. ವೈಜ್ಞಾನಿಕ ಹಿನ್ನೆಲೆ ಇಲ್ಲದಲೇ ಯಾವುದೂ ಇಲ್ಲ. ಈ ಉಪವಾಸ ಕೂಡ ಅಷ್ಟೇ. 15 ದಿವಸದಲ್ಲಿ ಒಂದೇ ಒಂದಿನ ಬರೋದು ಏಕಾದಶಿ ದಿನ. ಆ ಒಂದು ಏಕಾದಶಿ ದಿನ ಆಚರಣೆ ಮಾಡಿದ್ರೆ ಎಷ್ಟು ಪುಣ್ಯ. ಈಗ ದುಡ್ಡು ಕಾಸು ಒಂದು ಇಡೀ ತೀರ್ಥಕ್ಷೇತ್ರಗಳನ್ನೆಲ್ಲ ನೋಡ್ಕೊಂಬರ್ಬೇಕು ಅಂತಂದರೆ ಎಷ್ಟು ಬೇಕಪ್ಪ ದುಡ್ಡು ಅಲ್ವಾ? ಈಗ ಒಂದಷ್ಟು ಇಲ್ಲೇ ಅಲ್ಲೆಲ್ಲೋ ಹತ್ತಿರದಲ್ಲಿ ಇರ್ತಕ್ಕಂಥ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ ಅಂತಂದ್ರೆ ಒಂದಷ್ಟು ದುಡ್ಡು ಬೇಕು, ಕಾಸು ಬೇಕು, ಓಡಾಡಬೇಕು, ಅಲ್ಲಿ ಖರ್ಚಾಗುತ್ತೆ. ಇಲ್ಲ, ದುಡ್ಡಿಲ್ಲ, ಕಾಸಿಲ್ಲ. ಭಗವಂತ ನೋಡಿ, ಅದಕ್ಕೆ ಹೇಳೋದು ಭಗವಂತ ಅನಾಥೋ ದೈವ ರಕ್ಷಕ ಅಂತ. ನಾವು ಪಾಲಿಸಲ್ಲ. ಇಡೀ ವಿಶ್ವವನ್ನು ಸುತ್ತದಷ್ಟು ಪುಣ್ಯ ನೀವು ಉಪವಾಸ ವ್ರತವನ್ನು ಆಚರಣೆ ಮಾಡೋದ್ರಿಂದ ಸಿಗುತ್ತೆ ಅಂದರೆ ಯಾಕೆ ಮಾಡಬಾರ್ದು ನೀನು? ವಿಶ್ವ ಸುತ್ತದಷ್ಟು ಪುಣ್ಯ ಬಂತಲ್ಲ, ಯಾಕೆ ಮಾಡಲ್ಲ ನೀನು? ಅದನ್ನು ನಾವು ಯೋಚನೆ ಮಾಡಬೇಕು. ನಮ್ಮ ಹತ್ರ ಇಲ್ಲ, ಈಗ ನಮ್ಮ ಹತ್ರ ಇಲ್ಲ. ಇದ್ದರೆ ಹೋಗು ನೀನು ಸುತ್ತಾಡು, ಅದು ಬೇರೆ ಪ್ರಶ್ನೆ. ಈಗ ನಮ್ಮ ಹತ್ರ ಇಲ್ಲ. ಭಗವಂತ ಅನಾಥೋ ದೈವ ರಕ್ಷಕ ಕಣಪ್ಪ, ನೀನೇ ನಮ್ಮನ್ನು ಕಾಪಾಡಬೇಕು ಅಂದಾಗ ಹೇಳ್ತಾನೆ ಭಗವಂತ. ನಾನೇ ಇದನ್ನಲ್ಲಪ್ಪ ನಿಂಗೋಸ್ಕರ ಇದನ್ನೆಲ್ಲ ಮಾಡು, ಅದೇ ಫಲವನ್ನು ನೀನು ತಗೋತಿಯಲ್ಲ ಅಂತ ಹೇಳ್ತಾನೆ. ನಾವು ಮಾಡ್ದಲೇ ನಾವು ಸುಮ್ಮನೆ ಭಗವಂತ ಅಂದರೆ ಅವನೇನು ಮಾಡ್ತಾನೆ?
ಅಲ್ವಾ? ನಾವು ಮಾಡಬೇಕು. ಅವನಿಗೆ ತಿಳಿಸ್ಕೊಟ್ಟು ದಾರಿ ಹಾಕ್ಕೊಟ್ಟಿದ್ದಾನೆ, ಆ ದಾರಿಯಲ್ಲಿ ನಾವು ನಡ್ಕೊಂಡು ಹೋಗಬೇಕು. ನಮ್ಮ ಪೂರ್ವಜರೆಲ್ಲ ದಾರಿ ಹಾಕ್ಕೊಟ್ಟಿದ್ದಾರಲ್ವಾ ಇದನ್ನೆಲ್ಲ ಮಾಡಿ ಅಂತ. ಅದನ್ನು ನಾವು ಯಾಕೆ ಬಿಟ್ಬಿಟ್ಟು ನಾವು ಯಾಕೆ ನರಳಬೇಕು? ಅದನ್ನು ಪಾಲಿಸೋಣ. ಏನೂ ಇಲ್ಲ, ಏನೇನು ಮಾಡಬೇಡಿ. ನೋಡಿ, ನಾನು ಇದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ವಿಡಿಯೋ ನೋಡಿ, ಉಪವಾಸ ಹೇಗೆ ಮಾಡಬೇಕು, ಏಕಾದಶಿ ಉಪವಾಸ ಹೇಗೆ ಮಾಡಬೇಕು ಅಂತ ಅನ್ನೋದ್ರ ವಿಡಿಯೋ ಮಾಡಿದ್ದೀನಿ ನೋಡಿ. ಚಿಕ್ಕದಾಗಿ ಹೇಳ್ತೀನಿ. ಇದು ಆಚರಣೆ ಆ್ಯಕ್ಚುಲಿ 3 ದಿನ ಆಚರಣೆ ಇರುತ್ತೆ. ಏನು ಮೇಡಮ್ ಇದು 3 ದಿನ ನಾವು ಹೆಂಗೆ ಉಪವಾಸ ಇರಬೇಕು? ಇಲ್ಲ 3 ದಿವಸ ನೀವು ಉಪವಾಸ ಇರೋ ಅಗತ್ಯತೆ ಇಲ್ಲ. ಏಕಾದಶಿ ಹಿಂದಿನ ದಿವಸ ದಶಮಿ ದಿನ ತಲೆಗೆ ನೀರು ಹಾಕ್ಕೊಳ್ಳಿ, ಭಗವಂತನ ನಮಸ್ಕಾರ ಮಾಡಿ, ಪೂಜೆ ಮಾಡಿ, ಸಂಕಲ್ಪ ಮಾಡ್ಕೊಳ್ಳಿ. ಭಗವಂತ, ನಾನು ಏಕಾದಶಿ ಉಪವಾಸವನ್ನು ಮಾಡ್ತೀನಿ, ಅಡೆತಡೆ ಇಲ್ದಲೇ ನಾನು ಏಕಾದಶಿ ಉಪವಾಸ ನಿರ್ವಿಘ್ನವಾಗಿ ನಡೆಯೋ ಹಾಗೆ ದಯೆ ತೋರಿಸಪ್ಪ ಅಂತೇಳಿ ನಮಸ್ಕಾರ ಮಾಡ್ಕೊಳ್ಳಿ. ಆವತ್ತಿನ ದಿವಸ ಒಂದು ಹೊತ್ತಲ್ಲಿ ಊಟ ಮಾಡಿ, ಒಂದು ಸತಿ ಊಟ ಮಾಡಿ ಅಷ್ಟೇ. ಹೊಟ್ಟೆ ತುಂಬ ಒಂದು ಸತಿ ಊಟ ಮಾಡಿ. 12 ಗಂಟೆವರೆಗೂ ಏನೂ ತಿನ್ನೋಕೆ ಹೋಗ್ಬಿಡಿ. 12 ಗಂಟೆ 12:30 ಒಂದು ಸತಿ ಊಟ ಮಾಡಿಬಿಡಿ. ಹೊಟ್ಟೆ ತುಂಬ ಊಟ ಮಾಡಿ ನೀರು ಕುಡೀರಿ, ಮುಗೀತು. ರಾತ್ರಿಗೆ ಒಂಚೂರು ಏನಾದರೂ ಹಣ್ಣು ಅಥವಾ ಒಂದು ಸ್ವಲ್ಪ ಅವಲಕ್ಕಿ ಬೆಲ್ಲ ತಿನ್ನಿ. ಯಾಕೆಂದರೆ ಮತ್ತೆ ರಾತ್ರಿ ಉಪ್ಪು ಇರುವಂಥ ಊಟವನ್ನು ಮಾಡೋಕ್ಕೆ ಹೋಗಬೇಡಿ, ಗೊತ್ತಾಯ್ತಾ? ಹಾಗೆ ಅದನ್ನು ಸೇವನೆ ಮಾಡಿ. ಅಲ್ಲಿಗೆ ದಶಮಿ ಆಚರಣೆ ಆಯಿತು. ಮಾರನೇ ದಿನ ಏಕಾದಶಿ ಬಂತು. ಏಕಾದಶಿ ದಿನ ನಿಮ್ಮ ಅನುಕೂಲ. ನಾನು ಹಾಗೇ ಇರ್ತೀನಿ ಅಂದರೆ ನಿಮ್ಮ ಇಷ್ಟ. ಇಲ್ಲ, ನಾನು ನೀರು ಕುಡಿದು ಉಪವಾಸ ಮಾಡ್ತೀನಿ ಅಂದರೆ ಅದು ಓಕೆ. ಇಲ್ಲಪ್ಪ, ನನ್ನ ಕೈಲಿ ಇರೋಕ್ಕಾಗಲ್ಲ, ನಾನು ಒಂಚೂರು ಏನಾದ್ರು ತಿಂಡಿ ಇದ್ದರೆ ಒಂಚೂರು ತಿಂಡಿ ತಿನ್ನಿ, ನಿಮ್ಮ ಇಷ್ಟ. ಇಲ್ಲ, ಯಾವುದೂ ಇಲ್ಲ, ನನಗೆ ಯಾವುದು ಬೇಡ, ನಾನು ಫುಲ್ ಉಪವಾಸ ಮಾಡ್ತೀನಿ ಅಂದರೆ ಧಾರಾಳವಾಗಿ ಉಪವಾಸ ಮಾಡಿ, ನಿಟ್ಟು ಉಪವಾಸ. ಏನು ಒಂದು ಹನಿ ನೀರು ಕುಡಿಬೇಡಿ. 2 ಸತಿ ಮಾಡಿ, 3 ಸತಿ ಮಾಡಿ ನೋಡಿ ಭಗವಂತ ಎಷ್ಟು ಚೆನ್ನಾಗಿ ದಾರಿ ತೋರಿಸ್ತಾನೆ ಅಂತ. ಮಾಡ್ದಲೇ ಇದ್ದರೆ ಇರೋಕ್ಕೆ ಆಗೋದಿಲ್ಲ. ಏನೇನೋ ಕೊಸರು ಪಸರು ನಮ್ಮ ಕೆಲಸಗಳು ನಿಟ್ಟಿನಲ್ಲಿ ನಾವು ಅಕಸ್ಮಾತ್ ಮರ್ತು ಬಿಟ್ಟಿದ್ರು ಸಡನ್ನಾಗಿ ಜ್ಞಾಪಕ ಬರುತ್ತೆ ನಮಗೆ, ಇದು ಏಕಾದಶಿ ಯಾವತ್ತು ಅಂತ. ಸಡನ್ನಾಗಿ ನಾವು ಪಂಚಾಂಗ ತೆಗೆದು ನೋಡ್ತೀವಿ, ಏಕಾದಶಿ ಯಾವತ್ತು ಅಂತ ನೋಡ್ಕೊಳ್ತೀವಿ. ಹಾಗೆ ಬಂಧುಗಳೇ, ಭಗವಂತ ಎಲ್ಲದನ್ನೂ ಸರಿ ಮಾಡಿಕೊಡ್ತಾನೆ. ನಮ್ಮಲ್ಲಿ ಒಂದು ಶ್ರದ್ಧೆ ಭಕ್ತಿಗಳಿರಬೇಕಷ್ಟೇ. ಈ ಥರ ಆಯಿತಾ? ಏಕಾದಶಿ ಆಯಿತು. ಮಾರನೇ ದಿನ ದ್ವಾಸಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಭಗವಂತನ ಕೈ ಮುಗಿದು ಒಲೆ ಎಲ್ಲ ಸಾಸಿ ಎಲ್ಲ ಮಾಡ್ಕೊಂಡಿರ್ತೀರಿ, ನಮಸ್ಕಾರ ಮಾಡಿ, ಯಜ್ಞೇಶ್ವರ ಅಡುಗೆ ಮಾಡ್ಕೊಡಪ್ಪ ಅಂತೇಳಿ ನಿಮ್ಗೆ ಇಷ್ಟ ಬಂದು ಅಡುಗೆ ಮಾಡಿ, ಸಿಹಿ ಅಡುಗೆ ಮಾಡಿ, ನಿಮ್ಗೇನು ಮಾಡಬೇಕು ಅನಿಸುತ್ತಾ ಮಾಡಿ. ಈರುಳ್ಳಿ ಬೆಳ್ಳುಳ್ಳಿ ಇಂಥದ್ದನ್ನೆಲ್ಲ ಉಪಯೋಗಿಸ್ಬಾರ್ದು. ಸಾತ್ವಿಕವಾದ ಆಹಾರವನ್ನು ಉಪಯೋಗಿಸಿ ಭಗವಂತನ ಮುಂದೆ ನೈವೇದ್ಯ ಮಾಡಿ, ಪುರುಷೋತ್ತಮ ತಂದೆ ಒಳ್ಳೇದು ಮಾಡಪ್ಪ ಅಂತ ಹೇಳಿ ನಮಸ್ಕಾರ ಮಾಡಿ, ನೈವೇದ್ಯ ಮಾಡಿ ಊಟ ಮಾಡಿ. ಇಷ್ಟು ಗಂಟೆ ಅಂತ ಇರುತ್ತೆ. ಬೆಳಗ್ಗೆ 6:30 6:45ಗೆ ಸೂರ್ಯೋದಯ ಆಗುತ್ತೆ. ಸೂರ್ಯೋದಯದ ನಂತರ 8 ಗಂಟೆ ಒಳಗಡೆ 7:30 ಒಳಗಡೆ ಊಟ ಮಾಡಬೇಕು ಅಂತ ಇರುತ್ತೆ. ಅಷ್ಟರೊಳಗಡೆ ಊಟ ಮಾಡ್ಕೊಂಬಿಡಿ, ಮುಗೀತಾ? ಏಕಾದಶಿ ದ್ವಾಸೆ ಆಯಿತು, ಊಟ ಆಯಿತು. ಒಂದು ಸತಿ ಊಟ ಮಾಡಿದ್ಮೇಲೆ ಮುಗೀತು. ರಾತ್ರಿಗೆ ಮತ್ತೊಂದು ಅದೇ ಸೇಮ್ ಅವಲಕ್ಕಿನೋ ಬೆಲ್ಲನೋ ಏನಾದ್ರು ತಿನ್ನಿ, ಇಲ್ಲ ಹಣ್ಣು ತಿನ್ನಿ, ಅಷ್ಟೇ, ಮುಗೀತು. ಅಲ್ಲಿಗೆ ಏಕಾದಶಿ ದ್ವಾಸಿ, ದಶಮಿ ಏಕಾದಶಿ ದ್ವಾಸಿ 3 ದಿನವೂ ಆಯಿತು. ಇಷ್ಟೇ, ನಿಮ್ಮ ವ್ರತ ಮುಗೀತು. ಭಗವಂತ ಕೃಷ್ಣಾರ್ಪಣ ಮಸ್ತು ಅಂಥೇಳಿ. ಏನು ಸಂಕಲ್ಪ ಇದೆಯೋ, ಯಾವುದಕ್ಕೋಸ್ಕರ ನೀವು ವ್ರತ ಮಾಡ್ತಿದ್ದೀರಾ, ಸಂಕಲ್ಪ ಅದನ್ನು ಫಲವನ್ನು ಅರ್ಪಿಸ್ಬಿಡಿ. ಭಗವಂತ ಎಲ್ಲ ಒಳ್ಳೇದು ಮಾಡ್ತಾನೆ. ಇದನ್ನು ಆಚರಣೆ ಮಾಡ್ಕೊಳ್ತಾ ಬನ್ನಿ. ಅದರಲ್ಲೂ ಈ ಮಾಸದಲ್ಲಂತೂ ತುಂಬಾ ಒಳ್ಳೆಯದು. ಅಧಿಕ ಮಾಸ ತುಂಬ ಫಲ ಕೊಡ್ತಕ್ಕಂಥದ್ದು. ಅಧಿಕ ಫಲಂ ಅಂತ ಹೇಳ್ತೀವಿ. ಹಾಗಾಗಿ ಈ ಮಾಸದಲ್ಲಿ ಎಲ್ಲ ಒಳ್ಳೆಯ ಕೆಲಸಗಳನ್ನ ಮಾಡಿ, ದೇವಸ್ಥಾನಗಳಿಗೆ ಹೋಗಿ ನಮಸ್ಕಾರ ಮಾಡಿ, ಬಂದವ್ರಿಗೆ ಒಂದು ಇದನ್ನು ಕೊಡಿ, ದಾನ ಧರ್ಮ ಮಾಡಿ, ತುಂಬಾ ಒಳ್ಳೆಯದಾಗತ್ತೆ. ಇದನ್ನು ಮಾಡ್ತಾ ನಿಮ್ಮ ಒಂದು ಏಳಿಗೆಯನ್ನು ನೀವು ಕಂಡುಕೊಳ್ಳಿ, ನಿಮ್ಮ ವಂಶದ ಏಳಿಗೆಯನ್ನು ಕಾಪಾಡ್ಕೊಳ್ಳಿ. ನಿಮ್ಮ ಮುಂದಿನ ಜನ್ಮವೂ ಕೂಡ ಆನಂದವಾಗಿರೋದಕ್ಕೆ ಒಂದು ಅವಕಾಶವನ್ನು ಕಂಡುಕೊಳ್ಳಿ. ಸುಲಭವಾದ ಮಾರ್ಗ ಇದು. ಇದನ್ನು ಪಾಲಿಸಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ನನ್ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಇಷ್ಟೊತ್ತವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ನನ್ನ ಎಲ್ಲ ವಿಡಿಯೋಗಳನ್ನ ನೋಡಿ ಪ್ರೋತ್ಸಾಹ ಕೊಡ್ತೀರಾ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಜಗತ್.